ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಮಿಷಿನ್ ಲರ್ನಿಂಗ್ ಟು ಪ್ರೆಡಿಕ್ಟ್ ಲ್ಯಾಂಡ್ಸ್ಲಿಪ್ಸ್ ಇನ್ ವೆಸ್ಟರ್ನ್ ಘಾಟ್ಸ್. ಸೊ ಇಂದಿನ ಮೊದಲ ಆರ್ಟಿಕಲ್ನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ಒಂದು ಪಶ್ಚಿಮ ಘಟ್ಟಗಳೇನಿದೆ ಅಲ್ಲಿ ಆಗುವಂತಹ ಭೂಕುಸಿತವನ್ನು ನಾವು ಮೊದಲೇ ಹೇಗೆ ಪ್ರೆಡಿಕ್ಟ್ ಮಾಡ್ಬೋದು, ಅಂದರೆ ಮುಂಚಿತವಾಗಿ ನಾವು ಅದನ್ನು ಹೇಗೆ ಊಹಿಸ್ಬೋದು ಅನ್ನೋದಕ್ಕೆ ಹೊಸದಾದ ಒಂದು ಮಷಿನ್ ಲರ್ನಿಂಗ್ ತಂತ್ರಜ್ಞಾನವನ್ನು ಡೆವಲಪ್ ಮಾಡಿದ್ದಾರೆ. ಸೊ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಅಂದರೆ ವೆಸ್ಟರ್ನ್ ಘಾಟ್ಸ್ ಯಾಕೆ ಇಂಪಾರ್ಟೆಂಟ್, ಈ ಒಂದು ಮಷಿನ್ ಲರ್ನಿಂಗ್ ಇಂದ ಹೊಸದಾಗಿ ಏನು ಒಂದು ಆ್ಯಪ್ ಥರ ಡೆವಲಪ್ ಮಾಡಿದ್ದಾರೆ, ಒಂದು ಸಾಫ್ಟ್ವೇರನ್ನು ಅಥವಾ ಒಂದು ಡಿವೈಸನ್ನು ಡೆವಲಪ್ ಮಾಡಿದ್ದಾರೆ, ಅದು ಯಾಕೆ ಮುಖ್ಯ ಆಗುತ್ತೆ ಅನ್ನೋದರ ಕುರಿತಾಗಿ ನಾವು ಈ ಒಂದು ಆರ್ಟಿಕಲ್ನಲ್ಲಿ ನೋಡ್ತಾ ಇದ್ದೀವಿ. ಮೊದಲಿಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮ್ಮ ಒಂದು ಪಶ್ಚಿಮ ಘಟ್ಟಗಳೇನಿದೆ ಇಲ್ಲಿ ಆಗುವಂತಹ ಭೂಕುಸಿತಗಳನ್ನು ನಾವು ನೋಡಿದ್ರೆ, ಭಾರತದಲ್ಲಿ ಆಗುವಂಥ 60% ಭೂಕುಸಿತಗಳು ನಮ್ಮ ಒಂದು ವೆಸ್ಟರ್ನ್ ಘಾಟ್ಸಲ್ಲೇ ಆಗುತ್ತೆ, ಪಶ್ಚಿಮ ಘಟ್ಟಗಳಲ್ಲೇ ಆಗ್ತಾ ಇದೆ. ಪ್ಲಸ್ ಅದಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ 2024 ಆದಂತಹ ವಾಯ್ನಾಡ್ ಭೂಕುಸಿತವನ್ನು ನೋಡಿದಾಗ ನಮಗೆ ಏನು ತಿಳಿದಿದೆ ಅಂತ ಅಂದರೆ, ನಾವು ಮತ್ತಷ್ಟು ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಏನು ಒಂದು ಭೂಕುಸಿತಗಳಾಗ್ತಾ ಇದೆ ಅದನ್ನು ಮುಂಚಿತವಾಗಿ ಪ್ರೆಡಿಕ್ಟ್ ಮಾಡಿದ್ರೆ ಅಲ್ಲಿ ಆಗುವಂತಹ ಹಾನಿಗಳೇನಿದೆ, ಅಂದರೆ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ಲೈಫ್ಸ್ ಇರ್ಬೋದು, ಲೈಫ್ ಸ್ಟಾಕ್ ಇರ್ಬೋದು, ಇಲ್ಲ ಓವರ್ ಆಲ್ ಎನ್ವಿರಾನ್ಮೆಂಟ್ ಆಗೇ ಇರ್ಬೋದು, ಅದನ್ನು ನಾವು ಕಡಿಮೆ ಮಾಡ್ಬೋದು. ಅಂದರೆ ಅದರಿಂದ ಆಗುವಂಥ ಪರಿಣಾಮಗಳೇನಿದೆ, ಈಗ ಭೂಕುಸಿತ ಆಗ್ತದೆ ಅಂತಲೇ ಮೊದಲೇ ಪ್ರೆಡಿಕ್ಟ್ ಮಾಡಿದ್ರೆ ಅಲ್ಲಿ ಆಗುವಂಥ ಲಾಸ್ ಆಫ್ ಲೈವ್ಸ್ ಇರ್ಬೋದು, ಲಾಸ್ ಆಫ್ ಲೈವ್ಲಿಹುಡ್ ಇರ್ಬೋದು, ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಇರ್ಬೋದು, ಇದನ್ನೆಲ್ಲ ತಡಿಬೋದಾಗುತ್ತೆ ಅಥವಾ ಅಟ್ಲೀಸ್ಟ್ ಅದನ್ನ ರೆಡ್ಯೂಸ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ಹೊಸದಾಗಿ ಡೆವಲಪ್ ಮಾಡಿರುವಂಥ ಒಂದು ಡಿವೈಸ್ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಇದು ಈ ಹೊಸದಾಗಿ ಡೆವಲಪ್ ಮಾಡಿರುವಂಥ ಒಂದು ಡಿವೈಸ್ ಏನು ಅಂತ ನಾವು ನೋಡಬೇಕು. ಹೊಸದಾಗಿ ಡೆವಲಪ್ ಮಾಡಿರುವಂಥ ಡಿವೈಸ್ನ ಹೆಸರು ಬಂದು ಸ್ವಾಲ್ಸಾ ಅಂತ. ಈ ಸ್ವಾಲ್ಸಾ ಅಂದರೆ ಅದಕ್ಕೆ ಫುಲ್ ಫಾರ್ಮ್ ಕೂಡ ಇದೆ. ಏನು ಅಂದರೆ ಸ್ಲೋಪ್ ವಲ್ನರಬಿಲಿಟಿ ಆ್ಯಂಡ್ ಲ್ಯಾಂಡ್ಸ್ಲೈಡ್ ಅಸೆಸ್ಮೆಂಟ್. ಸೊ ಸ್ಲೋಪ್ ವಲ್ನರಬಿಲಿಟಿ ಆ್ಯಂಡ್ ಲ್ಯಾಂಡ್ಸ್ಲೈಡ್ ಅಸೆಸ್ಮೆಂಟ್. ಸೊ ಇದು ಸ್ವಾಲ್ಸಾ ಅನ್ನುವಂಥ ಡಿವೈಸ್. ಇದು ಮಷಿನ್ ಲರ್ನಿಂಗ್ ತಂತ್ರಜ್ಞಾನ ಎಂದೇ. ಈ ಒಂದು ತಂತ್ರಜ್ಞಾನದ ಆಧಾರದ ಮೇಲೆ ಇದು ವರ್ಕ್ ಮಾಡುತ್ತೆ. ಸೊ ಇಲ್ಲಿ ಏನು ಮಾಡುತ್ತೆ, ಇದನ್ನು ಡೆವಲಪ್ ಮಾಡಿರುವಂಥದ್ದು NIT ಸೂರತ್ಕಲ್ ಏನಿದೆ, ಕರ್ನಾಟಕದಲ್ಲಿ ಇರುವಂಥ NIT ಏನಿದೆ ಸೂರತ್ಕಲ್ಲಲ್ಲಿ, ಈ NIT ಸೂರತ್ಕಲ್ ಡೆವಲಪ್ ಮಾಡಿರುವಂಥ ಒಂದು ಡಿವೈಸ್ ಆಗಿದೆ. ಸೊ ಈ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಡಿವೈಸಲ್ಲಿ ಏನಾಗುತ್ತೆ ಅಂದರೆ, ಇದು ಒಂದು ವಾರ್ನಿಂಗ್ ಫ್ರೇಮ್ವರ್ಕನ್ನು ಕೊಡುತ್ತೆ. ಅಂದರೆ ಈಗ ಅಲ್ಲಿ ಲ್ಯಾಂಡ್ಸ್ಲೈಡ್ ಆಗುತ್ತೆ ಅಥವಾ ಭೂಕುಸಿತ ಆಗುತ್ತೆ ಅಂತ ಒಂದು ಪ್ರೆಡಿಕ್ಷನನ್ನು ವಾರ್ನಿಂಗ್ ರೀತಿಯಲ್ಲಿ ಈ ಒಂದು ಡಿವೈಸ್ ನೀಡುತ್ತೆ. ಸೊ ಈ ವ್ಯವಸ್ಥೆಯಲ್ಲಿ ಏನೇನನ್ನು ತೊಗೊಂಡು ಯಾವ ಒಂದು ಡೇಟಾನ ಬಳಸಿ ಇದು ಈ ರೀತಿಯಾದ ಒಂದು ಎಚ್ಚರಿಕೆಯನ್ನು ನೀಡುತ್ತೆ ಅಥವಾ ಒಂದು ವಾರ್ನಿಂಗ್ಗಳನ್ನು ನೀಡುತ್ತೆ. ಒಂದು ರೈನ್ಫಾಲ್ ಡೇಟಾನ, ಎಷ್ಟು ಮಳೆ ಆಗಿದೆ, ಮತ್ತು ಅಂದರೆ ಈ ಹಿಂದಿನವರೆಗೆ ಯಾವ ರೀತಿಯಾಗಿ ಮಳೆ ಇತ್ತು ಅದರ ಒಂದು ಪ್ಯಾಟರ್ನನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಇರ್ಬೋದು. ತದನಂತರ ಮಣ್ಣಿನಲ್ಲಿ ಇರುವಂತಹ ಒಂದು ಮಾಯ್ಶ್ಚರ್ ಏನಿರುತ್ತೆ, ಸಾಯಿಲ್ ಮಾಯ್ಶ್ಚರ್ ಮುಖಾಂತರ, ಮತ್ತು ಸಾಯಿಲ್ನ ಬಿಹೇವಿಯರ್ ಯಾವ ರೀತಿಯಾಗಿದೆ, ಅಂದರೆ ಮಳೆ ಇದ್ದಾಗ ಸಾಯಿಲ್ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ ಮತ್ತು ಮಳೆ ಇಲ್ಲದೇ ಇರುವಾಗ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ, ಈ ರೀತಿಯಾಗಿ ಒಂದು ಮಣ್ಣಿನ ಒಂದು ವರ್ತನೆಗಳು ಏನಿರುತ್ತೆ, ಒಂದು ಅಥವಾ ಮಣ್ಣಿನ ಒಂದು ಚೇಂಜಸ್ ಏನಿರುತ್ತೆ ಅವುಗಳನ್ನು ಅನಲೈಸ್ ಮಾಡಿ, ತದನಂತರ ಸರ್ಫೇಸ್ ಮೂಮೆಂಟ್ ಅಂದರೆ ನೆಲದ ಒಂದು ಮೇಲ್ಮೈ ಏನಿರುತ್ತೆ, ನಮ್ಮ ಒಂದು ಟಾಪ್ ಲೇಯರ್ ಏನಿರುತ್ತೆ, ಭೂಮಿಯ ಟಾಪ್ ಲೇಯರ್, ಅದರ ಒಂದು ಮೂಮೆಂಟ್ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನು ಬಳಸಿ, ಸೊ ಈ ಮುಖ್ಯವಾಗಿ ಈ 3 ಡೇಟಾಗಳನ್ನು ಬಳಸಿ ಈ ಒಂದು ಎಚ್ಚರಿಕೆಯನ್ನು ನೀಡುತ್ತೆ, ಅಂದರೆ ವಾರ್ನಿಂಗನ್ನು ಈ ಒಂದು ಡಿವೈಸ್ ನೀಡುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಯಾಕೆ ಈ ಒಂದು ಹೊಸ ಡಿವೈಸ್ ಯಾಕೆ ನ್ಯೂಸಲ್ಲಿದೆ, ಇದರ ಒಂದು ವಿಶಿಷ್ಟತೆ ಏನು ಅಂತಲೇ, ಇಲ್ಲಿಯವರೆಗೂ ಇರುವಂತಹ ಒಂದು ಕೆಲವು ಸಿಸ್ಟಮ್ಗಳನ್ನು ನೋಡಿದ್ರೆ, ಅಂದರೆ ಈಗಾಗಲೇ ಭಾರತದಲ್ಲಿ ಕೆಲವು ಸಿಸ್ಟಮ್ಗಳಿವೆ, ಅಂದರೆ ಭೂಕುಸಿತ ಆಗುತ್ತೆ ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ಮಾಡುವಂಥ ಸಿಸ್ಟಮ್ಗಳು ಇದೆ. ಆದರೆ ಆ ಒಂದು ಏನು ಸಿಸ್ಟಮ್ಗಳಿದೆ ಅದು ಕೇವಲ ರೈನ್ಫಾಲ್ ಎಷ್ಟಾಗ್ತಾ ಇದೆ ಅದರ ಮೇಲೆ, ಮತ್ತು ಎಷ್ಟು ಪೀರಿಯಡ್ಗೆ ರೈನ್ಫಾಲ್ ಆಗ್ತಾ ಇದೆ, ಅಂದರೆ ರೈನ್ಫಾಲ್ನ ಒಂದು ಕ್ವಾಂಟಿಟಿ ಮತ್ತು ಅದರ ಒಂದು ಪೀರಿಯಡ್ ಏನಿದೆ ಅವೆರಡರ ಮೇಲೆ ಮಾತ್ರನೇ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ, ಈಗ ಮಳೆ ಇಂತಿಷ್ಟು MMಗಳಿಗಿಂತ ಹೆಚ್ಚಾದರೆ ಮಾತ್ರನೇ ವಾರ್ನಿಂಗ್ ಕೊಡುತ್ತೆ. ಅಂದರೆ ಆ ಒಂದು ಅಲರ್ಟ್ಸ್ ಏನು ಹೋಗುತ್ತೆ, ಮೆಸೇಜ್ಗಳು ಏನು ಹೋಗುತ್ತೆ ಅಥವಾ ಅಲರ್ಟ್ಸ್ಗಳು ವಾರ್ನಿಂಗ್ಗಳು ಏನು ಜನ್ರೇಟ್ ಆಗುತ್ತೆ, ಅದು ಯಾವಾಗ ಅಂದರೆ ಒಂದು ನಿರ್ದಿಷ್ಟ ಮಿತಿಯನ್ನು ಸೆಟ್ ಮಾಡಿದ್ದಾರೆ. ಸೊ ಆ ಒಂದು ಮಿತಿಯನ್ನು ಮೀರಿದಾಗ ಮಾತ್ರನೇ ಆ ಒಂದು ಅಲರ್ಟ್ಸ್ ಹೋಗುತ್ತೆ. ಬಟ್ ಇಲ್ಲಿ ಏನಾಯಿತು, ಈಗ ವಾಯ್ನಾಡನ್ನೇ ನಾವು ತೊಗೊಂಡ್ರೆ ಆ ಮಿತಿಯನ್ನು ರೀಚ್ ಆಗಿರಲಿಲ್ಲ. ಅಂದರೆ ಇವೇನು ರೈನ್ಫಾಲ್ ರೇಟ್ ಏನಿದೆ, ಆ ರೈನ್ಫಾಲ್ ರೇಟ್ ಇರ್ಬೋದು ಅಥವಾ ರೈನ್ಫಾಲ್ ಪೀರಿಯಡ್ ಏನಿದೆ, ಆ ಪೀರಿಯಡ್ ಏನು ಇರುತ್ತೆ ಅಂದರೆ ಆ ಲಿಮಿಟ್ ಏನಿತ್ತು ಆ ಲಿಮಿಟ್ ಇನ್ನೂ ರೀಚ್ ಆಗಿಲ್ಲ. ಬಟ್ ಸ್ಟಿಲ್ ಲ್ಯಾಂಡ್ಸ್ಲೈಡಲ್ಲಿ ಆಯಿತು,
ಎಷ್ಟು ಪ್ರಾಣಹಾನಿಗಳಾದವು. ಸೊ ಹಾಗಾಗಿ ಅವುಗಳನ್ನು ತಡಿಬೇಕು ಅಂತಂದಾಗ ಈ ಏನು ಆ ಸ್ಲೋಪ್ಗಳೇನಿರ್ತವೆ ಅಂದರೆ ಈಗ ಬೆಟ್ಟ ಗುಡ್ಡಗಳು ಏನಿರ್ತವೆ ಆ ಸ್ಲೋಪ್ನ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಅರ್ಥ ಆಗಬೇಕು. ಸೊ ಅದರೊಳಗಡೆ ಏನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದ ಮಷಿನ್ ಲರ್ನಿಂಗ್ ಬಹಳ ಉಪಕಾರಿ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸ್ವಾಲ್ಸಾ ಡಿವೈಸ್ ಏನಿದೆ ಇದು ಏನಂತೀವಿ ಡಿಫ್ರೆಂಟ್ ಆಗುತ್ತೆ ಅಂತ. ಸೊ ಇದೇನು ಮಾಡುತ್ತೆ ಅಂತಂದರೆ ಹೈಡ್ರೋಲಾಜಿಕಲ್ ಡೇಟಾನ ಈಗಾಗಲೇ ಹೇಳಿದ್ರೆ ರೈನ್ಫಾಲ್ ಡೇಟಾ ಅಂದರೆ ಹಿಂದೆ ಎಷ್ಟು ಮಳೆ ಆಗಿದೆ ಇರ್ಬೋದು, ಇಲ್ಲ ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡ್ಗಳು ಭೂಕುಸಿತಗಳಾಗಿದೆ, ಯಾವ ಒಂದು ಅಂದರೆ ಎಷ್ಟು ಮಳೆ ಬಂದಾಗ ಯಾವ ರೀತಿಯಾದ ಭೂಕುಸಿತ ಆಗಿದೆ, ಈ ರೀತಿಯಾಗಿ ಇರುವಂಥ ಎಲ್ಲ ಡೇಟಾಗಳನ್ನು ಅನಲೈಸ್ ಮಾಡುತ್ತೆ ಇದು ಒಂದು. ತದನಂತರ ಏನು ಸಾಯಿಲ್ ಮಾಯಿಶ್ಚರ್ ಮತ್ತು ಸಾಯಿಲ್ ಸಕ್ಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಅದು ಅನಲೈಸ್ ಮಾಡುತ್ತೆ. ಸೊ ಇದೆಲ್ಲ ಅನಲೈಸ್ ಮಾಡಿದಾಗ ಏನಾಗುತ್ತೆ ಅಂದಾಗ ನಮ್ಮ ಹತ್ರ ಪಾಸ್ಟ್ ಡೇಟಾ ಇರುತ್ತೆ. ಸೊ ಅದರ ಬೇಸಿಸ್ ಮೇಲೆ ಯಾವ ರೀತಿಯಾಗಿ ಈ ಒಂದು ರೈನ್ಫಾಲ್ ಚೇಂಜ್ ಆಗ್ತಾ ಇದೆ ಅನ್ನೋದು ನಮಗೆ ಡೇಟಾ ಇರುತ್ತೆ. ಮತ್ತು ಸಾಯಿಲ್ ಮಾಯಿಶ್ಚರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ, ಸಕ್ಷನ್ ಯಾವ ರೀತಿಯಾಗಿ, ಮತ್ತು ಸರ್ಫೇಸ್ ಮೂಮೆಂಟ್ಸ್ ಯಾವ ರೀತಿಯಾಗಿ ಆಗ್ತಾ ಇದೆ, ಈ ಎಲ್ಲ ಡೇಟಾಗಳು ಇರೋವಾಗ ಏನಾಗುತ್ತೆ ಇನ್ನಷ್ಟು ಅಕ್ಯುರೇಟ್ ಆಗಿ ಈ ಒಂದು ಭೂಕುಸಿತಗಳನ್ನು ಪ್ರೆಡಿಕ್ಟ್ ಮಾಡ್ಬೋದು. ಸೊ ದ್ಯಾಟ್ ಏನು ನಾವು ಪ್ರೊಟೆಕ್ಷನ್ ಮಿಟಿಗೇಷನ್ ಮೆಷರ್ಸನ್ನು ಏನು ತಗೋಬೇಕು ಆ ಮೆಷರ್ಸನ್ನು ತಗೋಬೋದು ಅನ್ನೋದು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನಿದೆ ಇದನ್ನ ಮತ್ತಷ್ಟು ಬಲಗೊಳಿಸ್ಬೋದು, ಮತ್ತಷ್ಟು ಪ್ರಾಣಗಳನ್ನು ನಾವು ಉಳಿಸ್ಬೋದಾಗಿರುತ್ತೆ. ಸೊ ಮತ್ತು ಈ ಒಂದು ಏನು ಸ್ವಾಲ್ಸಾ ಡಿವೈಸ್ ಇದೆ ನಾನು ಮಷಿನ್ ಲರ್ನಿಂಗನ್ನು ಬಳಸುತ್ತೆ ಅಂತ ಹೇಳಿದೆ. ಸೊ ಮಷಿನ್ ಲರ್ನಿಂಗ್ ಅಂತ ಬಂದಾಗ ಸ್ಪೆಸಿಫಿಕ್ ಆಗಿ ಹೋದರೆ ನಾವು ಇದು ಪೈಥಾನ್ ಪ್ರೋಗ್ರಾಮಿಂಗನ್ನು ಬಳಸುವಂಥದ್ದು. ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ಈ ನಿಯರೆಸ್ಟ್ ನೈಬರ್ ಅನ್ನುವಂಥ ಒಂದು ಟೂಲ್ ಇದೆ, ಅಂದರೆ ಒಂದು ಮಷಿನ್ ಲರ್ನಿಂಗ್ ಮೆಥಡ್ ಇದೆ. ಸೊ ಆ ಮೆಥಡನ್ನು ಇದು ಫಾಲೋ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ನಂತರ ಇದಕ್ಕೆ ಯಾರ್ಯಾರು ಫಂಡನ್ನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಕಡೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಿದೆ, ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದಕ್ಕೆ ಫಂಡನ್ನು ಕೊಟ್ಟಿದೆ. ಮತ್ತು ಇಂಪ್ರಿಂಟ್ ಅನ್ನುವಂತಹ ಒಂದು ಕಂಪನಿ, ತದನಂತರ ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ ಏನಿದೆ, ಈ ಮೂರು ಏನು ಆರ್ಗನೈಸೇಷನ್ಸ್ ಅಥವಾ ಒಂದು ಏನು ಸಂಸ್ಥೆಗಳಿವೆ ಇವು ಫಂಡಿಂಗನ್ನು ಕೊಟ್ಟಿದೆ. ಅಟ್ ದ ಸೇಮ್ ಟೈಮ್ ಅವು ಇದನ್ನು ಕೂಡ ಏನದು ಸಪೋರ್ಟನ್ನು ಕೂಡ ಡೆವಲಪ್ ಮಾಡೋದಕ್ಕೆ ಸಪೋರ್ಟನ್ನು ಕೂಡ ನೀಡಿದೆ. ಆ್ಯಂಡ್ ಆಲ್ಸೋ ಪೇಟೆಂಟ್ ಪ್ರಾಸೆಸ್ ಕೂಡ ಅಂಡರ್ ಪ್ರಾಸೆಸ್ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ಇದಿಷ್ಟು ನಾವು ಈಗ ನ್ಯೂಸನ್ನು ನೋಡಿದ್ವಿ. ಬಟ್ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಈ ಗ್ರೂಪ್ ಸಿ ಎಕ್ಸಾಮ್ಗಳಿರ್ಬೋದು, ಇಲ್ಲ KPSCಯಲ್ಲಿ ಯಾವುದೇ ಎಕ್ಸಾಮ್ಸ್ಗಳಿರ್ಬೋದು, ಸ್ವಾಲ್ಸಾ ಡಿವೈಸ್ ಬಗ್ಗೆ ಡೈರೆಕ್ಟಾಗಿ ಕೇಳ್ಬೋದು, ಸ್ಟೇಟ್ಮೆಂಟ್ ಬೇಸ್ಡ್ ಕೇಳ್ಬೋದು, ಇಲ್ಲಾಂದರೆ ಏನು ಇತ್ತೀಚೆಗೆ ನ್ಯೂಸ್ನಲ್ಲಿ ಇದ್ದಂಥ ಸ್ವಾಲ್ಸಾ ಡಿವೈಸ್ ಏನು ಅಂತ ಆದರೂ ಕೇಳ್ಬೋದು. ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ನಮಗೆ ಲ್ಯಾಂಡ್ ಸ್ಲೈಡ್ಸ್ ಏನಿದೆ, ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಟಾಪಿಕಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಇಶ್ಯೂ ಏನಿದೆ ಅದರಲ್ಲಿ ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೋದು ಅಥವಾ ಮಿಟಿಗೇಷನ್ ಮೆಷರ್ಸ್ ಏನು ತೊಗೋಬೋದು ಅಂದಾಗ ಈ ಒಂದು ಸ್ವಾಲ್ಸಾ ಡಿವೈಸನ್ನು ನಾವು ಅಲ್ಲಿ ಕೋಟ್ ಮಾಡ್ಬೋದಾಗುತ್ತೆ. ಬಿಕಾಸ್ ಇದು ಡೆವಲಪ್ಮೆಂಟಲ್ಲಿ ಇರುವಂಥ ಕಾರಣ, ನ್ಯೂಸಲ್ಲಿ ಇರುವಂಥ ಕಾರಣ ನಮ್ಮ ಒಂದು ಆನ್ಸರಲ್ಲಿ ಹೆಚ್ಚಿನದಾಗಿ ಏನಂತೀವಿ ನಾವು ಕರೆಂಟ್ ಅಫೇರ್ಸನ್ನು ಇನ್ಕ್ಲೂಡ್ ಮಾಡಿದಾಗ ಒಂದು ಎಡ್ಜ್ ಸಿಗುತ್ತೆ. ಸೊ ಅದಕ್ಕಾಗಿ ನಾವು ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. Allegations of loss of grassland surface over water harvesting pits inside Kaveri Wildlife Sanctuary. ಸೊ ಈ ಒಂದು ವಿಷಯ ಏನಿದೆ ಅಥವಾ ಈ ಒಂದು ಆರ್ಟಿಕಲ್ ಏನಿದೆ ಇದು ನಮ್ಮ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಇರುವಂತಹ ನೀರು ಸಂಗ್ರಹ ಗುಂಡಿಗಳೇನಿದೆ ಅಂದರೆ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಸ್ಗಳೇನಿದೆ ಇದರಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ಒಂದು ಗ್ರಾಸ್ ಲ್ಯಾಂಡ್ಸ್ಗಳೇನಿದೆ ಅಂದರೆ ಆ ಒಂದು ಏರಿಯಾದಲ್ಲಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಇರುವಂಥ ಹುಲ್ಲುಗಾವಲುಗಳೇನಿದೆ ಇದು ಹಾಳಾಗ್ತಾ ಇದೆ ಅನ್ನುವಂಥ ಕುರಿತಾಗಿ ಇರುವಂಥ ಅಲಿಗೇಷನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಈಗ ಇದರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಏನಾಗಿದೆ ಅಂತಂದರೆ ಇಲ್ಲಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಈಗಾಗಲೇ ಹೇಳಿರೋ ಥರ ಈ ನೀರು ಸಂಗ್ರಹಕ್ಕಾಗಿ ಗುಂಡಿಗಳನ್ನು ತೋಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಅಲ್ಲಿರುವ ಹುಲ್ಲುಗಾವಲುಗಳಿಗೆ ಇದು ಅಫೆಕ್ಟ್ ಮಾಡ್ತಾ ಇದೆ ಅಂತ ಅಲಿಗೇಷನ್ಸು. ಹೆಚ್ಚಿನದಾಗಿ ಎಲ್ಲಿ ಅಂದರೆ ಸಂಗಮ, ಹಲಗೂರು ಮತ್ತು ಮುಗ್ಗೂರು ಇಲ್ಲಿ ಇರುವಂಥ ಬೆಟ್ಟಗುಡ್ಡಗಳ ಸಾಲಿನಲ್ಲಿ ಈ ರೀತಿಯಾದ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಏನು ಎನ್ವಿರಾನ್ಮೆಂಟಲಿಸ್ಟ್ ಏನಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಹೆವಿ ಮಷಿನರಿ ಭಾರಿ ಯಂತ್ರೋಪಕರಣಗಳನ್ನು ಬಳಸ್ತಾ ಇರುವಂಥ ಕಾರಣ ಇಲ್ಲಿನ ಹುಲ್ಲುಗಾವಲುಗಳಿಗೆ ಹಾನಿ ಆಗ್ತಾ ಇದೆ ಒಂದು. ತದನಂತರ ಏನಾಗ್ತಾ ಇದೆ ಅಂತಂದರೆ ಅಲ್ಲಿರುವಂತಹ ಆನೆ ಇರ್ಬೋದು, ಸಂಬಾರ್ ಜಿಂಕೆಗಳಿರ್ಬೋದು, ಗೌರ್ ಇರ್ಬೋದು, ಇವುಗಳಿಗೆ ಎಲ್ಲನೂ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಇಲ್ಲಿರುವಂಥ ಈ ಇವೆಲ್ಲ ಸಸ್ಯಾಹಾರಿ ಪ್ರಾಣಿಗಳಾಗಿರುವಂಥ ಕಾರಣ ಹುಲ್ಲುಗಾವಲುಗಳು ಇಲ್ಲಿ ಡೆಸ್ಟ್ರಾಯ್ ಆದರೆ ಇವುಗಳಿಗೆ ಇಲ್ಲಿ ಹಾನಿ ಆಗ್ತಾ ಇದೆ. ಅಂದರೆ ಅವುಗಳಿಗೆ ಆಹಾರ ಸಿಗೋದಿಲ್ಲ. ಯಾವಾಗ ಗ್ರಾಸ್ಲ್ಯಾಂಡ್ಸ್ ಇರೋದಿಲ್ಲ ಆವಾಗ ಆಹಾರ ಸಿಗೋದಿಲ್ಲ. ಯಾವಾಗ ಅವ್ರಿಗೆ ಆಹಾರ ಸಿಗೋದಿಲ್ಲ ಅವೇನು ಮಾಡ್ತವೆ, ಆನೆಗಳಿರ್ಬೋದು, ಬೇರೆ ಪ್ರಾಣಿಗಳಿರ್ಬೋದು ಊರುಗಳ ಕಡೆ ಬರ್ತವೆ, ಎಲ್ಲಿ ಜಮೀನಿರುತ್ತೆ
ಎಲ್ಲಿ ಹೊಲ ಗದ್ದೆಗಳಿರುತ್ತೆ ಅಲ್ಲಿ ಬರ್ತವೆ. ಸೊ ಅಲ್ಲಿ ಏನಾಗುತ್ತೆ ಮತ್ತೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ಗಳು ಕೂಡ ನಮಗೆ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದನ್ನು ಕೂಡ ಎಚ್ಚರ ವಹಿಸಬೇಕು. ಸೊ ಹಾಗಾಗಿ ಎನ್ವಿರಾನ್ಮೆಂಟಲಿಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ರೀತಿಯಾಗಿ ಏನು ನೀರು ಸಂಗ್ರಹ ಗುಂಡಿಗಳನ್ನು ತೋಡ್ತಾ ಇದ್ದಾರೆ, ಇದರಿಂದ ನಮ್ಮ ಪರಿಸರಕ್ಕೆ ಮತ್ತು ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಏನಂತೀವಿ ತೊಂದರೆ ಆಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಇನ್ನು ನಾವು ಹುಲ್ಲುಗಾವಲು ಯಾಕೆ ಬೇಕಾಗುತ್ತೆ ಅಂತ ನೋಡಿದ್ರೆ, ಈಗಾಗಲೇ ಹೇಳಿರೋ ಥರ ಈ ಒಂದು ಸಸ್ಯಾಹಾರಿ ಪ್ರಾಣಿಗಳು ಏನಿದ್ದಾವೆ ಇವುಗಳು ಬದುಕೋದಕ್ಕೆ ಆ ಒಂದು ಹುಲ್ಲುಗಾವಲುಗಳು ಬೇಕೇ ಬೇಕು, ವೈಲ್ಡ್ ಲೈಫ್ ಹ್ಯಾಬಿಟೇಟ್. ತದನಂತರ ಏನು ಇಟ್ ಗಿವ್ಸ್ ಫಾಡರ್ ಫಾರ್ ಹರ್ಬಿವೋರಸ್. ಆಮೇಲೆ ಇದು ಎಕಲಾಜಿಕಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ. ಅಂದರೆ ಈಗ ಹುಲ್ಲುಗಾವಲಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳಿರ್ತವೆ. ಸೊ ಅವುಗಳ ಒಂದು ಮೇಂಟೈನ್ ಇರ್ಬೋದು, ಅಥವಾ ಟೆಂಪರೇಚರ್ ಮೇಂಟೆನೆನ್ಸ್ಗೆ ಇರ್ಬೋದು, ಇಲ್ಲ ರೈನ್ಫಾಲ್ ಮೇಂಟೆನೆನ್ಸ್ಗೆ, ಓವರಾಲ್ ನೋಡಿದಾಗ ಒಂದು ಎಕಲಾಜಿಯಲ್ಲಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು ಅಂತ ಅಂದರೆ ಈ ಹುಲ್ಲುಗಾವಲುಗಳು ಬೇಕಾಗುತ್ತೆ. ಆದರೆ ಈ ರೀತಿಯಾದ ಒಂದು ಆರೋಪಕ್ಕೆ ಅರಣ್ಯ ಇಲಾಖೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡಿದೆ ಅಂತಂದರೆ, ನಾವು ಈ ನೀರು ಸಂಗ್ರಹ ಗುಂಡಿಗಳನ್ನು ತೋಡ್ತಾ ಇರೋದು ಏನಕ್ಕೆ ಅಂದರೆ, ಮಣ್ಣಿನ ಮಾಯಿಶ್ಚರ್ ಏನಿದೆ ಆ ಮಾಯಿಶ್ಚರನ್ನು ಅಂದರೆ ನಮ್ಮ ಒಂದು ಗ್ರೌಂಡ್ ವಾಟರ್ ರೆಜುವಿನೇಷನ್ ಮಾಡೋದಕ್ಕೆ ನಾವು ಈ ರೀತಿಯಾದ ಒಂದು ಪಿಟ್ಗಳನ್ನು ತೋಡ್ತಾ ಇರೋದು, ಈ ರೀತಿಯಾದ ಒಂದು ಏನಂತೀವಿ ಗುಂಡಿಗಳನ್ನು ತೋಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಮಣ್ಣಿನ ಒಂದು ತೇವಾಂಶ ಸಂರಕ್ಷಣೆ ಆಗುತ್ತೆ. ಸೊ ಯಾವಾಗ ಮಣ್ಣಿನಲ್ಲಿ ತೇವಾಂಶ ಇರುತ್ತೆ ಆಗ ಈ ಬೀಜಗಳೇನಿರ್ತವೆ ಅಂದರೆ ಬೇರೆ ಬೇರೆ ಬೀಜಗಳು, ಮರಗಳ ಬೀಜಗಳೇನಿರುತ್ತೆ ಅವುಗಳ ಮೊಳಕೆ ಹೊಡೆದು ಅವು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಅವರು ಜಸ್ಟಿಫೈ ಮಾಡ್ಕೊತಾ ಇದ್ದಾರೆ ಒಂದು ಕಡೆ. ಮತ್ತು ಇನ್ನೇನು ಹೇಳಿದ್ದಾರೆ ಅಂತ ಅಂದರೆ, ಇದರಿಂದ ಏನಾಗುತ್ತೆ ಮಳೆ ನೀರು ಹೊರ ಹೋಗೋದಿಲ್ಲ. ಅಲ್ಲಿ ನಾವಾಗಲೇ ಹೇಳಿರೋ ಥರ ಏನು ಗ್ರೌಂಡ್ ವಾಟರ್ನ ರೀಚಾರ್ಜ್ ಮಾಡೋದಿರ್ಬೋದು, ಸಾಯಿಲ್ ಮಾಯಿಶ್ಚರ್ನ ಮೇಂಟೈನ್ ಮಾಡೋದಕ್ಕಾಗಿ ನಾವು ಈ ರೀತಿಯಾದ ಒಂದು ಸ್ಟೆಪ್ಪನ್ನು ತೊಗೊಂಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಮ್ಯಾನ್ಯುವಲ್ ಡಿಗ್ಗಿಂಗನ್ನು ಮಾಡ್ತಿದ್ದೀವಿ. ನಮ್ಮ ಒಂದು MGNREGA ಏನಿದೆ, ಮನ್ರೇಗಾ ಸ್ಕೀಮ್ ಏನಿದೆ, ಆ ಸ್ಕೀಮ್ ಅಡಿಯಲ್ಲಿ ನಾವು ಈ ರೀತಿಯಾದ ಒಂದು ಗುಂಡಿಗಳನ್ನು ತೋಡಿಸ್ತಾ ಇರೋದು. ಸೊ ಅಲ್ಲಿ ಯಾವುದೇ ರೀತಿಯಾದ ಮೆಷಿನರಿಗಳು, ಯಂತ್ರೋಪಕರಣಗಳನ್ನು ನಾವು ಬಳಸ್ತಾ ಇಲ್ಲ, ಹೆವಿ ಮೆಷಿನರಿಗಳನ್ನು ನಾವು ಬಳಸ್ತಾ ಇಲ್ಲ, ಬದಲಿಗೆ ಮ್ಯಾನ್ಯುವಲ್ ಡಿಗ್ಗಿಂಗನ್ನು ನಾವು ಮಾಡ್ತಾ ಇರೋದು. ಹಾಗಾಗಿ ಏನು ಈ ಹೆವಿ ಮಷಿನರಿಗಳನ್ನು ಬಳಸ್ತಾ ಇದ್ದಾರೆ ಅನ್ನುವಂಥ ಪ್ರಾಬ್ಲಮ್ ಇದೆ, ಅದನ್ನು ಇಲ್ಲಿ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅರಣ್ಯ ಇಲಾಖೆಯವರು ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಅವ್ರು ಏನು ಹೇಳಿದ್ದಾರೆ ಅಂದರೆ, ಫಂಡಿಂಗ್, ಈ ಒಂದು ಎಂಟೈರ್ ಪ್ರಾಸೆಸ್ನ ಫಂಡಿಂಗ್ ಏನಿದೆ ಮನ್ರೇಗಾಯಿಂದ ಬರ್ತದೆ. ಸೊ ಮನ್ರೇಗಾಯಿಂದ ಬರ್ತಾ ಇದ್ದಾರೆ, ಮನ್ರೇಗಾ ವರ್ಕರ್ಸನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಇಟ್ ಇಸ್ ಫಂಡೆಡ್ ಬೈ ಗ್ರಾಮ ಪಂಚಾಯತ್ ಅಂತ. ಸೊ ಹಾಗಾಗಿ ಏನಾಗ್ತಾ ಇದೆ, ನಾವು ಇಲ್ಲಿ ಬೇಸಿಕಲಿ ಮ್ಯಾನ್ಯುವಲ್ ಡಿಗ್ಗಿಂಗನ್ನು ಮಾಡ್ತಾ ಇದ್ದೀವಿ ಹೊರತು ಯಂತ್ರೋಪಕರಣನ ಬಳಸ್ತಾ ಇಲ್ಲ ಅನ್ನೋದನ್ನು ಅವರು ಹೇಳಿದ್ದಾರೆ. ಅದಕ್ಕೆ ಎನ್ವಿರಾನ್ಮೆಂಟಲಿಸ್ಟ್ಸ್ ಏನು ಹೇಳಿದ್ದಾರೆ, ಅವರು ಏನು ಹೇಳಿದ್ದಾರೆ, ಈ ಒಂದು ಆಟ್ರಿ ಏನಿದೆ, ಎಕ್ಸ್ಪರ್ಟ್ ಒಪಿನಿಯನ್ ಇರುವಂತಹ ಆಟ್ರಿ ಏನಿದೆ, ಇವರೇನು ಹೇಳಿದ್ದಾರೆ ಅಂತಂದರೆ, ಈ ರೀತಿಯಾದ ಒಂದು ನೀರು ಸಂರಕ್ಷಣೆ ಕಾರ್ಯಕ್ರಮಗಳು ಏನಿದೆ ಅಥವಾ ಕ್ರಮಗಳು ಏನಿದ್ದಾವೆ ಇವು ಕೆಲವು ಪ್ರದೇಶಗಳಿಗೆ ಉಪಯುಕ್ತ ಆಗುತ್ತೆ. ಕೆಲವು ಒಂದು ಏರಿಯಾಗಳು ಏನಿದಾವೆ ಅಲ್ಲಿಗೆ ಇದು ಉಪಯುಕ್ತ ಆಗ್ಬೋದು, ಅಲ್ಲಿಗೆ ಬೆನಿಫಿಷಿಯಲ್ ಆಗಿರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ಥರ ಯೂಸ್ ಮಾಡಿದ್ರೆ, ಅಂದರೆ ಒಂದೇ ಒಂದು ಪ್ರಾಸೆಸನ್ನು ಎಲ್ಲ ಕಡೆ ನಾವು ಬಳಸೋಕೆ ಹೋದರೆ ಇಟ್ ಈಸ್ ನಾಟ್ ಲೈಕ್ ಇಟ್ ವೋಂಟ್ ಬಿ ಫೀಸಿಬಲ್ ಅನ್ನುವಂಥದ್ದು. ಅಂದರೆ ಈಗ ಬೆಂಗಳೂರಲ್ಲಿ ನಾವು ಯಾವುದೋ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂದರೆ ಅದನ್ನೇ ತೊಗೊಂಡೋಗಿ ನಾವು ಚಾಮರಾಜನಗರದಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಆಗಲ್ಲ. ಯಾಕೆಂದರೆ ಬೆಂಗಳೂರು ಇಸ್ ಅನ್ ಅರ್ಬನ್ ಏರಿಯಾ, ಬಟ್ ಚಾಮರಾಜನಗರದಲ್ಲಿ ನಾವು ಹೆಚ್ಚಿನದಾಗಿ ಕಾಡುಗಳನ್ನು ನೋಡ್ತೀವಿ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಸೇಮ್ ಇದನ್ನು ನಾವು ಬಳಸೋದಕ್ಕೆ ಆಗೋದಿಲ್ಲ, ಬೇರೆ ಬೇರೆ ರೀತಿಯಾಗಿ. ಸೊ ಬೇರೆ ಬೇರೆಯಾದ ಸೈಂಟಿಫಿಕ್ ರೂಟ್ಸನ್ನು ನಾವು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಂಟೋರ್ಸನ್ನು ಬಳಸೋದಿರ್ಬೋದು, ಅಥವಾ ಓವರ್ ಯೂಸ್ ಆಫ್ ಪಿಟ್ಸನ್ನು ಕಡಿಮೆ ಮಾಡೋದಿರ್ಬೋದು, ಮತ್ತು ಏನು ನಮ್ಮ ಕೆರೆಗಳಿದ್ದಾವೆ ಕೆರೆಗಳನ್ನು ಡೀಸಿಲ್ಟ್ ಮಾಡಿ ಅವುಗಳನ್ನು ರಿವೈವ್ ಮಾಡೋದಿರ್ಬೋದು, ಮತ್ತು ಅಲ್ಲಿನ ಒಂದು ಲೋಕಲ್ ಕಮ್ಯುನಿಟಿ ಏನಿರುತ್ತೆ ಈ ಕಮ್ಯುನಿಟಿಗಳನ್ನು ನೀವು ಈ ರೀತಿಯಾದ ಒಂದು ಪ್ರೊಟೆಕ್ಷನ್ ಮೆಷರ್ಸ್ಗೆ ಯೂಸ್ ಮಾಡ್ಕೊಳ್ಳಿ ಅಂತ ಇವರು ಹೇಳಿದ್ದಾರೆ. ಅಂದರೆ ಈ ಒಂದು ಆಟ್ರಿ ಏನಿದೆ ಇದು ಸಜೆಸ್ಟ್ ಮಾಡಿರುವಂಥದ್ದು. ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಸೊ ಈಗ ನಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಪ್ರಿಲಿಮ್ಸ್ ಅಂತ ಬಂದಾಗ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಎಲ್ಲೆಲ್ಲಿ ಭಾರತದಲ್ಲಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಎಲ್ಲೆಲ್ಲಿ ಕಾಣಸಿಗುತ್ತೆ, ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಇರುತ್ತೆ, ಮತ್ತು ಅಲ್ಲಿರುವಂತಹ ಮರಗಳು ಯಾವ ರೀತಿಯಾದ, ಅಂದರೆ ಮರಗಿಡಗಳು ಯಾವ ರೀತಿಯಾದಂಥವು, ಅಥವಾ ಅಲ್ಲಿ ಯಾವ ರೀತಿಯಾದ ಪ್ರಾಣಿಗಳು ವಾಸಿಸ್ತವೆ, ಇದೆಲ್ಲ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನೋಡಿದಾಗ. ಅಂದರೆ ಅಲ್ಲಿನ ಏನಾದ್ರು ಒಂದು ಯುನಿಕ್ ಫೀಚರ್ಸ್ ಇದೆಯಾ, ಮತ್ತು ಅಲ್ಲಿ ಯಾವ ರೀತಿಯಾದ ಪ್ರಾಣಿಗಳನ್ನು ಪಕ್ಷಿಗಳನ್ನು ನಾವು ನೋಡ್ತೀವಿ, ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ನಮಗೆ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಏನು ಬರುತ್ತೆ ಆ ಟಾಪಿಕ್ಗೆ ಇದು ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ ಕ್ವೆಶನನ್ನು ಕೇಳ್ಬೋದು. ಅಂದರೆ ಈ ರೀತಿಯಾಗಿ ಏನು ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಸನ್ನು ತೋಡ್ತಾ ಇದ್ದಾರೆ, ಇದರಿಂದ ಪರಿಸರದ ಮೇಲೆ ಆಗುವ ಪರಿಣಾಮಗಳೇನು, ಅಥವಾ ಯಾಕೆ ಇದನ್ನು
ಎನ್ವಿರಾನ್ಮೆಂಟಲ್ಲಿ ಸಪೋಸ್ ಮಾಡಿದ್ದಾರೆ, ಎಕ್ಸ್ಪ್ಲೇನ್, ಎಕ್ಸಾಮಿನ್, ಕ್ರಿಟಿಕಲಿ ಅನಲೈಸ್, ಈ ರೀತಿಯಾಗಿ ಕೇಳ್ಬೋದಾಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಆ್ಯಂಡ್ ವೇ ಫಾರ್ವರ್ಡ್ ಕೂಡ ಇಲ್ಲಿ ಅವರು ಕೊಟ್ಟಿರೋದನ್ನು ನಾವು ಆನ್ಸರ್ ರೈಟಿಂಗಲ್ಲಿ ಬಳಸ್ಬೋದಾಗುತ್ತೆ. ಸೊ ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. 37% ಆಫ್ ಲೇಕ್ಸ್ ಅಕ್ರಾಸ್ ಸ್ಟೇಟ್ ಎನ್ಕ್ರೋಚ್ಡ್ ಅಪಾನ್ GIS ಸರ್ವೆ. ಸೊ ಇತ್ತೀಚೆಗಷ್ಟೇ ಒಂದು ಸರ್ವೆಯನ್ನು ಮಾಡಿದಾಗ ನಮಗೆ ಏನು ಅರ್ಥ ಆಗಿದೆ ಅಂತಂದರೆ, ಕರ್ನಾಟಕದಲ್ಲಿ ಸುಮಾರು 37% ಕೆರೆಗಳು ಏನಿದೆ ಇವುಗಳನ್ನೆಲ್ಲ ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಇಲ್ಲೀಗಲ್ ಆಗಿ ಆಕ್ರಮಣ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ಇದರಲ್ಲಿ ಕೆಲವು ಡೇಟಾಗಳಿದೆ. ಸೊ ಆ ಡೇಟಾಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಬಂದಾಗ. ಸೊ ಮೊದಲಿಗೆ ಏನು ಅಂತಂದರೆ, ಈ ಒಂದು GIS ಸರ್ವೆ ಏನಿದೆ ಇದನ್ನು ಏನೇನು ಬಳಸಿದ್ದಾರೆ, ಒಂದು ಡ್ರೋನು, ಸ್ಯಾಟಲೈಟು ಮತ್ತು ಗ್ರೌಂಡ್ ಚೆಕ್ಸ್ ಮೂರನ್ನು ಕೂಡ ಮಾಡಿ ಈ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿರೋದು. ಅಂದರೆ ಯಾವುದೇ ರೀತಿಯಾದ ತಪ್ಪುಗಳು ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಳೋದಕ್ಕಾಗಿ. ಮತ್ತು ನಾವು ಡೇಟಾನ ನೋಡಿದಾಗ ಕರ್ನಾಟಕದಲ್ಲಿ ಸುಮಾರು 41,800 ಕೆರೆಗಳಿದ್ದಾವೆ, 849 ಕೆರೆಗಳಿದೆ. ಸೊ ಅಪ್ರಾಕ್ಸಿಮೇಟಾಗಿ ಒಂದು 41,800 ಕೆರೆಗಳು ಅಂತ ನಾವು ತೊಗೊಳ್ಬೋದು. ಸೊ ಇದರಲ್ಲಿ ಅಪ್ರಾಕ್ಸಿಮೇಟಾಗಿ 37% ಅಂದರೆ 15,000 ಲೇಕ್ಗಳು, ಕೆರೆಗಳು ಏನಿದೆ ಇವುಗಳನ್ನು ಎನ್ಕ್ರೋಚ್ ಮಾಡಿದ್ದಾರೆ. ಸೊ ಇದರಿಂದ ಯಾವ ರೀತಿಯಾಗಿ ಪರಿಣಾಮಗಳಾಗುತ್ತೆ, ಒಂದು ಕಡೆ ನಾವು ನೋಡಿದಾಗ ವಾಟರ್ ಸ್ಕೇರ್ಸಿಟಿ ಆಗುತ್ತೆ. ಈಗ ನಾವು ಬೆಂಗಳೂರಲ್ಲೇ ನೋಡ್ಬೋದು, ಸಮ್ಮರ್ ಬಂತು ಅಂದರೆ ನೀರು ಏನಂತೀವಿ, ನೀರಿನ ಒಂದು ಕೊರತೆಯನ್ನು ನಾವು ಅನುಭವಿಸ್ತೀವಿ. ಸೊ ವಾಟರ್ ಸ್ಕೇರ್ಸಿಟಿ ಒಂದು ಕಡೆ, ತದನಂತರ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಆಗುತ್ತೆ, ನಂತರ ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ಸ್ಗಳಾಗುತ್ತೆ ಈ ಕೆರೆಗಳನ್ನು ಎನ್ಕ್ರೋಚ್ ಮಾಡಿರೋ ಒಂದು ಕಾರಣದಿಂದ. ಇನ್ನು ಮತ್ತೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಕೆಲವು ಡೇಟಾ ಇದೆ. ಈ ಒಂದು ಆರ್ಟಿಕಲ್ನಲ್ಲಿ ಕೆಲವು ಡೇಟಾನ ಕೊಟ್ಟಿದ್ದಾರೆ, ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಅದೇನು ಅಂತ ನಾವು ನೋಡೋಣ. ಸೊ ಮೊದಲಿಗೆ ಯಾವ ಡಿಸ್ಟ್ರಿಕ್ಟ್ಗಳು ಹೆಚ್ಚಿನದಾಗಿ ಅಫೆಕ್ಟ್ ಆಗಿದೆ ಅಂತ ಅದರಲ್ಲಿ ನೋಡಿದಾಗ ಬೆಂಗಳೂರು ಅರ್ಬನ್ ಏರಿಯಾ ಏನಿದೆ, ಬೆಂಗಳೂರು ನಗರ ಪ್ರದೇಶ ಇಲ್ಲಿ ಹೆಚ್ಚಿನದಾಗಿ ಅಫೆಕ್ಟ್ ಆಗಿರುವಂಥದ್ದು. ಸುಮಾರು 837 ಕೆರೆಯಲ್ಲಿ 730 ಕೆರೆಗಳನ್ನು ಎನ್ಕ್ರೋಚ್ ಮಾಡಲಾಗಿದೆ. ಮತ್ತು ಎರಡನೇದಾಗಿ ನೋಡಿದಾಗ ಬೆಂಗಳೂರು ಸೌತಲ್ಲಿ, ಎಸ್ಪೆಷಲಿ ಬೆಂಗಳೂರು ಸೌತಲ್ಲಿ 1400 ಕೆರೆಗಳಿದ್ದಿದ್ದ ಕಡೆ 840 ಕೆರೆಗಳನ್ನು ಅವರು ಎನ್ಕ್ರೋಚ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 57% ಕೆರೆಗಳನ್ನು ಎನ್ಕ್ರೋಚ್ ಮಾಡಲಾಗಿದೆ. ಇನ್ನು ರೂರಲ್ಗೆ ಬಂದರೆ, ಬೆಂಗಳೂರು ರೂರಲ್ ಏರಿಯಾ, ಗ್ರಾಮಾಂತರಕ್ಕೆ ಹೋದರೆ ನಾವು ಸುಮಾರು 700 ಲೇಕ್ಗಳಲ್ಲಿ 640 ಲೇಕ್ಗಳನ್ನು ಎನ್ಕ್ರೋಚ್ ಮಾಡಲಾಗಿದೆ. ಸೊ ಇದನ್ನು ನೋಡಿದಾಗ ಮೋಸ್ಟ್ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್ ಯಾವುದು ಅಂತಂದರೆ ಬೆಂಗಳೂರು ಅರ್ಬನ್ ಇರ್ಬೋದು, ಬೆಂಗಳೂರು ರೂರಲ್ ಇರ್ಬೋದು, ಎರಡೂ ಕೂಡ ಹೆಚ್ಚಿನದಾಗಿ ಅಫೆಕ್ಟ್ ಆಗಿದೆ ಅಂತ. ಇನ್ನು ಬೆಸ್ಟ್ ಪರ್ಫಾರ್ಮಿಂಗ್ ಅಂತ ಬಂದಾಗ ಯಾದಗಿರಿ 340 ಲೇಕ್ಗಳಲ್ಲಿ ಕೇವಲ 6 ಲೇಕ್ಗಳನ್ನು ಮಾತ್ರ ಎನ್ಕ್ರೋಚ್ ಮಾಡಲಾಗಿದೆ ಅಂತ. ಅಂದರೆ 6 ಲೇಕ್ಗಳನ್ನು ಮಾತ್ರ ಅವರು ಆಕ್ರಮಣ ಮಾಡ್ಕೊಂಡಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಬಂದರೆ 250 ಲೇಕಲ್ಲೂ ಕೇವಲ 6, ಉಡುಪಿಯಲ್ಲಿ 2,000 ಅಷ್ಟು ಕೆರೆಗಳಿದೆ, ಆದರೆ ಅದರಲ್ಲಿ ಕೇವಲ 58 ಮಾತ್ರ ಆಕ್ರಮಣ ಮಾಡ್ಕೊಂಡಿದ್ದಾರೆ. ಸೊ ಇದು ಬೆಸ್ಟ್ ಪರ್ಫಾರ್ಮಿಂಗ್ ಡಿಸ್ಟ್ರಿಕ್ಟ್ಸ್, ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಡೈರೆಕ್ಟಾಗಿ ಒನ್ ವರ್ಡಲ್ಲಿ ಕೇಳ್ಬೋದು. ಅಂದರೆ ಇತ್ತೀಚೆಗೆ ನಡೆದಂತಹ GIS ಸರ್ವೆಯಲ್ಲಿ ಯಾವ ಒಂದು ಡಿಸ್ಟ್ರಿಕ್ಟ್ಗಳು, ಯಾವ ಒಂದು ಜಿಲ್ಲೆಗಳು ಏನದು ವರ್ಸ್ಟ್ ಪರ್ಫಾರ್ಮರ್ ಅಂತ ಕೇಳ್ಬೋದು, ಇಲ್ಲ ಬೆಸ್ಟ್ ಪರ್ಫಾರ್ಮರ್ ಅಂತ ಕೇಳ್ಬೋದು. ಸೊ ಈ ರೀತಿಯಾಗಿ ಕ್ವೆಶನ್ಸ್ ಬಂದಾಗ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಡೇಟಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಇನ್ನು ಈ ಒಂದು ಕೆರೆಗಳ ಆಕ್ರಮಣ ಯಾಕೆ ಸೀರಿಯಸ್ ಇಶ್ಯೂ, ಇದನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಬೇಕಾಗತ್ತೆ ನಾವು. ಇಷ್ಟೊತ್ತು ಇದೆಲ್ಲ ನಮಗೆ ಪ್ರಿಲಿಮ್ಸ್ ಆಯಿತು, ಈ ಡೇಟಾ ಏನಿದೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಯಿತು. ಈಗ ಇಲ್ಲಿ ನಮಗೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಬೇಕಾಗತ್ತೆ. ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಯಾಕೆ ಈ ಕೆರೆಗಳ ಆಕ್ರಮಣ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಶ್ರಿಂಕಿಂಗ್ ವಾಟರ್ ಬಾಡಿಗಳೇನಿದೆ ಅದು ಕಡಿಮೆ ಆಗ್ತದೆ. ಸೊ ಇದರಿಂದ ಏನಾಗುತ್ತೆ, ಕೆರೆಗಳನ್ನು ಏನಕ್ಕೆ ನಿರ್ಮಿಸಿದ್ರು, ಮಳೆ ಬಂದಾಗ ನೀರನ್ನು ಸ್ಟೋರ್ ಮಾಡೋದಕ್ಕೆ ಅಂತ. ಈಗ ಕೆರೆಗಳೇ ಇಲ್ಲ ಅಂತಂದರೆ ನೀರು ಎಲ್ಲಿ ಸ್ಟೋರ್ ಆಗಬೇಕು, ಮಳೆ ಹೆಚ್ಚಾಗ್ತಾ ಇದೆ ಬಟ್ ನೀರು ಹೋಗೋದಕ್ಕೆ ಜಾಗ ಇಲ್ಲ, ಎಲ್ಲ ಕಡೆ ನಾವು ಕಾಂಕ್ರಿಟೈಸೇಷನ್ ಮಾಡ್ತಾ ಇದೀವಿ, ಎಲ್ಲ ಕಡೆ ಕಾಂಕ್ರೀಟ್ಗಳನ್ನು ಹಾಕಿದ್ದೀವಿ. ಸೊ ಈ ರೀತಿ ಆದಾಗ ನೀರು ಎಲ್ಲಿ ಹೋಗುತ್ತೆ, ಹೋಗೋಕ್ಕೆ ಜಾಗ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಅರ್ಬನ್ ಫ್ಲಡ್ಡಿಂಗ್ಗಳು ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಳೆ ಬಂತು ಅಂತಂದರೆ ಬೆಂಗಳೂರು ಸೌತನ್ನು ನೋಡಿದ್ರೆ, ಈಗ ಕೋರ್ಮಂಗ್ಲ, ವೈಟ್ ಫೀಲ್ಡ್, ಮಾರತಳ್ಳಿ ಇಲ್ಲೆಲ್ಲ ನೋಡಿದ್ರೆ ಏನಾಗುತ್ತೆ, ಫುಲ್ ಅರ್ಬನ್ ಫ್ಲಡ್ಡಿಂಗ್ ಆಗಿ ಎಲ್ಲ ಬೋಟ್ಗಳಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಹಾಗಾಗಿ ಯಾವಾಗ ಕೆರೆಗಳಿರೋದಿಲ್ಲ, ಕೆರೆಗಳು ಏನಂತೀವಿ ನೀರು ಸಂಗ್ರಹಣೆ ಜೊತೆಗೆ ಹೆಚ್ಚಿನದಾಗಿ ನೀರನ್ನು ಬಂದರೆ ಅದನ್ನು ಇಂಗಿಸ್ಕೊಳ್ಳುತ್ತೆ. ಅದು ಕರೆಕ್ಟಾ? ಕೆರೆಗಳು ಒಂದು ಕಡೆ ಸ್ಟೋರು ಮಾಡುತ್ತೆ, ಮತ್ತೊಂದು ಕಡೆ ಭೂಮಿಯನ್ನು ರೆಜುವೆನೇಟ್ ಕೂಡ ಮಾಡುತ್ತೆ. ಸೊ ಇದರಿಂದ ಏನಾಗ್ತಾ ಇತ್ತು, ಮೊದಲು ಅದಕ್ಕಾಗಿಯೇ ಕೆರೆಗಳನ್ನು ನಿರ್ಮಿಸಿದ್ದು. ಸೊ ಈಗ ಅರ್ಬನ್ ಫ್ಲಡ್ಡಿಂಗ್ ಇರ್ಬೋದು, ಗ್ರೌಂಡ್ ವಾಟರ್ ಡಿಪ್ಲೀಷನ್ ಕೂಡ ಆಗುತ್ತೆ. ಯಾವಾಗ ಕೆರೆಗಳಿರೋದಿಲ್ಲ,
ನೀರನ್ನು ಹೀರ್ಕೊಳೋದಕ್ಕೆ ಭೂಮಿಗೆ ಜಾಗ ಇರೋದಿಲ್ಲ, ಎಲ್ಲ ಕಡೆ ಕಾಂಕ್ರೀಟ್ ಹಾಕಿರ್ತೀವಿ. ಸೊ ಅದರಿಂದ ಗ್ರೌಂಡ್ ವಾಟರ್ ಕೂಡ ಡಿಪ್ಲೀಷನ್ ಆಗುತ್ತೆ. ತದನಂತರ ಲಾಸ್ ಆಫ್ ಬಯೋಡೈವರ್ಸಿಟಿ. ಯಾವಾಗ ನೀರು ಕೆರೆಗಳಿರೋದಿಲ್ಲ, ಕೆರೆಗಳಿಂದ ಹಲವಾರು ಪ್ರಾಣಿ ಪಕ್ಷಿಗಳಿರ್ಬೋದು, ಗಿಡ ಮರಗಳಿರ್ಬೋದು ನೀರನ್ನು ಬಳಸ್ಕೋತಾ ಇರ್ತವೆ. ಯಾವಾಗ ಕೆರೆಗಳಿರೋದಿಲ್ಲ ಅದರಿಂದ ಬಯೋಡೈವರ್ಸಿಟಿ ಪ್ರಾಬ್ಲಮ್ ಆಗುತ್ತೆ. ಹೀಟ್ ಐಲ್ಯಾಂಡ್ ಎಫೆಕ್ಟ್. ನೀರೇನು ಮಾಡುತ್ತೆ, ಈ ಕೆರೆಗಳಿದ್ದಾಗ ತಾಪಮಾನವನ್ನು ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ. ಬಟ್ ಯಾವಾಗ ನೀರು ಕಡಿಮೆ ಆಗ್ತಾ ಇರುತ್ತೆ ಅಲ್ಲಿ ಟೆಂಪರೇಚರ್ ಮೇಂಟೈನ್ ಆಗೋದಿಲ್ಲ, ಪ್ಲಸ್ ಹೀಟ್ ಐಲ್ಯಾಂಡ್ ಅನ್ನುವಂಥ ಒಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಯಾಕೆ ಅಂತಂದರೆ ಮುಖ್ಯವಾಗಿ ಅರ್ಬನ್ ಪ್ಲ್ಯಾನಿಂಗನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಕೆರೆಗಳೇನಿದೆ ಕೆರೆಗಳಲ್ಲೇನೇ ಲೇಔಟ್ಗಳನ್ನು ಮಾಡೋದಿರ್ಬೋದು, ಇಲ್ಲ ಕೆರೆಗಳನ್ನು ಮುಚ್ಚಿ ಅಲ್ಲಿ ಏನೋ ಬೇರೆ ಡೆವಲಪ್ ಮಾಡೋದಿರ್ಬೋದು, ಈ ರೀತಿಯಾಗಿ ಮಾಡ್ತಾ ಇರುವಂಥ ಕಾರಣ ನಮಗೆ ಈ ಒಂದು ಪ್ರಾಬ್ಲಮ್ಗಳು ಹೆಚ್ಚಾಗ್ತಾ ಇದೆ. ಅಂದರೆ ಎನ್ಕ್ರೋಚ್ಮೆಂಟ್, ಆಕ್ರಮಣ ಏನಿದೆ ಇದು ಕೂಡ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ವೇ ಫಾರ್ವರ್ಡ್ ಏನು, ಮುಂದೆ ಏನು ಮಾಡಬೇಕು ಅಂದರೆ ಮೊದಲಿಗೆ ಸ್ಟ್ರಾಂಗ್ ಎನ್ಫೋರ್ಸ್ಮೆಂಟನ್ನು ತರಬೇಕು. ಅಂದರೆ ಎಲ್ಲಿ ಕೆರೆಗಳನ್ನು ಆಕ್ರಮಣ ಮಾಡಿದ್ದಾರೆ ಅದನ್ನೆಲ್ಲ ಡೆಮಾಲಿಷ್ ಮಾಡಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆರೆಗಳನ್ನು ಮುಚ್ಚಿಬಿಟ್ಟು ಅಲ್ಲಿ ಲೇಔಟನ್ನು ಡೆವಲಪ್ ಮಾಡಿದರೆ ಆ ಲೇಔಟನ್ನು ಡೆಮಾಲಿಷ್ ಮಾಡೋದಿರ್ಬೋದು, ಮತ್ತು ವಾಪಸ್ ಕೆರೆಗಳನ್ನು ರಿಜುವೆನೇಟ್ ಮಾಡೋದಿರ್ಬೋದು, ಕಾಲದಿಂದ ಕಾಲಕ್ಕೆ ಡಿಸಿಲ್ಟಿಂಗ್ ಮಾಡೋದಿರ್ಬೋದು. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮ ಕೆರೆಗಳನ್ನು ನಾವು ಉಳಿಸ್ಬೋದು. ಅಟ್ ದ ಸೇಮ್ ಟೈಮ್ ನಮ್ಮ ಒಂದು ಪರಿಸರವನ್ನು ಏನು ಬೆಂಗಳೂರು ಮುಂದೆ ವಾಟರ್ ಸ್ಕೇಸಿಟಿಯನ್ನು ಅನುಭವಿಸ್ಬೇಕಾಗುತ್ತೆ ಅದನ್ನು ಕೂಡ ನಾವು ಇದರಿಂದ ತಡಿಬೋದಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಬೇಕಾಗಿರುವಂಥ ಪಾಯಿಂಟ್. ಒಟ್ಟಾರೆ ಈ ಆರ್ಟಿಕಲ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. Venezuela's resource curse. Despite having the world's most proven oil resources, the country has a strained economy. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ, ವೆನೆಜುವೆಲಾದಲ್ಲಿ ಇರುವಂಥ ರಿಸೋರ್ಸ್ ಕರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಏನು ಅಂದರೆ ಇಲ್ಲಿ ವೆನೆಜುವೆಲಾ ಅನ್ನುವಂಥ ದೇಶ ಏನಿದೆ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಆಯಿಲ್ ರಿಸರ್ವ್ಸನ್ನು ಹೊಂದಿದ್ರು ಕೂಡ ಅತಿ ಬಡತನವನ್ನು ಹೊಂದಿರುವಂಥ ದೇಶ ಆಗಿದೆ. ಆ್ಯಟ್ ದ ಸೇಮ್ ಟೈಮ್ ಕೆಲವೊಂದು ಎಕನಾಮಿಕ್ ಕ್ರೈಸಿಸನ್ನು ಕೂಡ ಇದು ಅನುಭವಿಸ್ತದೆ. ಫಾರ್ ಎಕ್ಸಾಂಪಲ್ ಹೈಪರ್ ಇನ್ಫ್ಲೇಷನನ್ನು ಇರ್ಬೋದು. ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ಸ್ಗಳನ್ನು ಇದು ಫೇಸ್ ಮಾಡ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಎಕಾನಮಿಯನ್ನು ನೋಡಿದಾಗ. ಸೊ ಅದು ಯಾಕೆ ಅನ್ನೋದರ ಕುರಿತಾಗಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ಏನು ಅಂತಂದರೆ ಈಗಾಗಲೇ ಹೇಳೋ ಥರ ಇದು ವಿಶ್ವದ ಅತಿ ಹೆಚ್ಚು ಆಯಿಲ್ ರಿಸರ್ವ್ಸನ್ನು ಹೊಂದಿರುವಂಥ ದೇಶ ಆಗಿದೆ. ಅಪ್ರಾಕ್ಸಿಮೇಟಾಗಿ 300 ಬಿಲಿಯನ್ ಬ್ಯಾರಲ್ ಅಷ್ಟು ಆಯಿಲ್ ರಿಸರ್ವ್ಸನ್ನು ಇದು ಹೊಂದಿದೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಓಪೆಕ್ ಮೆಂಬರ್. ಈ ಓಪೆಕ್ ಏನಿದೆ, ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅನ್ನುವಂಥ ಒಂದು ಗುಂಪೇನಿದೆ, ಆ ಗುಂಪಿನ ಒಂದು ಭಾಗ ಕೂಡ ಹೌದು ಇದು. ಮತ್ತು ಇದರ ಒಂದು ಆರ್ಥಿಕತೆ ಏನಿದೆ, ಎಕಾನಮಿ ಏನಿದೆ, ಇಟ್ ಈಸ್ ಹೈಲಿ ಡಿಪೆಂಡೆಂಟ್ ಆನ್ ಆಯಿಲ್ ಎಕ್ಸ್ಪೋರ್ಟ್ಸ್. ಆಯಿಲನ್ನು ಎಕ್ಸ್ಪೋರ್ಟ್ ಮಾಡೋದ್ರ ಮೇಲೆ ಇದರ ಎಕಾನಮಿ ಡಿಪೆಂಡ್ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಬಟ್ ಸ್ಟಿಲ್ ಆಯಿಲ್ಗೆ ಡಿಮ್ಯಾಂಡ್ ಹೆಚ್ಚಿದೆ ಆ್ಯಂಡ್ ಇಟ್ ಹ್ಯಾಸ್ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸ್ ಕೂಡ ಇದೆ. ಬಟ್ ಸ್ಟಿಲ್ ಇದಕ್ಕೆ ಎಕಾನಮಿಕ್ ಡೆವಲಪ್ಮೆಂಟ್ ಇಲ್ಲ. ಸೊ ಅಂತಹ ಒಂದು ಕಂಡೀಷನನ್ನು ನಾವು ಎಕಾನಮಿಯಲ್ಲಿ ರಿಸೋರ್ಸ್ ಕರ್ಸ್ ಅಂತ ಕರಿತೀವಿ, ಅಥವಾ ಪ್ಯಾರಾಡಾಕ್ಸ್ ಆಫ್ ಪ್ಲೆಂಟಿ ಅಂತ ಕರಿತೀವಿ. ಸೊ ಈ ಎರಡು ಟಾಪಿಕ್ಕು ನಮಗೆ, ಈ ಎರಡು ಪಾಯಿಂಟ್ಸ್ ಏನಿದೆ ಅಥವಾ ಎರಡು ವರ್ಡ್ಸ್ ಏನಿದೆ, ಟರ್ಮಿನಾಲಜೀಸ್ ಏನಿದೆ, ಇದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಇದು ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ರಿಸೋರ್ಸ್ ಕರ್ಸ್ ಅಥವಾ ಪ್ಯಾರಾಡಾಕ್ಸ್ ಆಫ್ ಪ್ಲೆಂಟಿ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಏನು ಇಲ್ಲಿ ಅಂದರೆ ಈಗ ಆಯಿಲ್ ರಿಚ್ ದೇಶಗಳು ಏನಿರ್ತವೆ, ಅಂದರೆ ಎಲ್ಲಿ ಈ ಒಂದು ಕಚ್ಚಾ ತೈಲ ಹೆಚ್ಚಿರುತ್ತೆ ಅಂಥ ಒಂದು ಕಚ್ಚಾ ತೈಲ ಹೆಚ್ಚಿರುವಂಥ ದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ ಕರಪ್ಷನ್ ಇರ್ಬೋದು, ಎಕನಾಮಿಕ್ ಮಿಸ್ಮ್ಯಾನೇಜ್ಮೆಂಟ್ ಆಗುತ್ತೆ. ಕರಪ್ಷನಿಂದ ಎಕನಾಮಿಕ್ ಮಿಸ್ಮ್ಯಾನೇಜ್ಮೆಂಟ್ ಆಗುತ್ತೆ. ಫೈನಲ್ ಆಗಿ ಅಲ್ಲಿನ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ಕುಸಿದು ಹೋಗುತ್ತೆ. ಸೊ ಟೋಟಲ್ ಎಕನಾಮಿಕ್ ಕೊಲ್ಯಾಪ್ಸ್ ಆಗುತ್ತೆ. ಸೊ ಈ ಎಂಟೈರ್ ಪ್ರಾಸೆಸನ್ನು ನಾವು ರಿಸೋರ್ಸ್ ಕರ್ಸ್ ಅಥವಾ ಪ್ಯಾರಾಡಾಕ್ಸ್ ಆಫ್ ಪ್ಲೆಂಟಿ ಅಂತ ಕರಿತೀವಿ. ಅಂದರೆ ಕಚ್ಚಾ ತೈಲ ಹೆಚ್ಚಾಗಿ ಇರುವಂಥ ಕಾರಣ ಏನಾಗುತ್ತೆ ಅಂತಂದರೆ ಓವರಾಲ್ ಎಕನಾಮಿನೇ ಇಲ್ಲಿ ಕುಸಿದು ಬೀಳುತ್ತೆ. ಇನ್ಸ್ಟೆಡ್ ಆಫ್ ಡೆವಲಪ್ಮೆಂಟ್, ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಬದಲು ಎಕನಾಮಿ ಫಾಲ್ ಆಗ್ತಾ ಇರುತ್ತೆ, ಎಕನಾಮಿ ವರ್ಸನ್ ಆಗ್ತಾ ಬರುತ್ತೆ. ಸೊ ಈ ಒಂದು ಸಿಚುವೇಶನನ್ನು ನಾವು ರಿಸೋರ್ಸ್ ಕರ್ಸ್ ಅಥವಾ ಪ್ಯಾರಾಡಾಕ್ಸ್ ಆಫ್ ಪ್ಲೆಂಟಿ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಚ್ ಡಿಸೀಸ್ ಅಂತ ಕೂಡ ನಾವು ಇದನ್ನು ಕರಿತೀವಿ. ಸೊ 3 ಹೆಸರುಗಳಿದೆ, 3 ಹೆಸರುಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅದು ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಯಾಕೆ ಈ ಒಂದು ಡಚ್ ಡಿಸೀಸ್ ಅಥವಾ ರಿಸೋರ್ಸ್ ಕರ್ಸನ್ನು ವೆನೆಜುವೆಲಾ ಅನುಭವಿಸ್ತಾ ಇದೆ ಅಂತಂದರೆ, ಈ ಒಂದು ವೆನೆಜುವೆಲಾಲಿ ಆಯಿಲ್ ಪ್ರೊಡಕ್ಷನ್ ಅಥವಾ ಆಯಿಲ್ ರಿಸರ್ವ್ಸ್ಗೆ ನಡಿಬೇಕು ಅಂತಂದರೆ ಅದಕ್ಕೆ ಬಜೆಟ್ ಎಲ್ಲಿಂದ ಬರುತ್ತೆ, ಫೈನಾನ್ಸ್ ಎಲ್ಲಿಂದ ಬರುತ್ತೆ ಅಂದರೆ 2/3 ಆಫ್ ದ ಫೈನಾನ್ಸ್ ಏನಿದೆ ಇದು ಬಜೆಟ್ ಅಲ್ಲಿಂದ ಬರುತ್ತೆ. ಅಂದರೆ ವೆನೆಜುವೆಲಾದ ಒಂದು ದೇಶದ ಬಜೆಟ್ ಏನಿದೆ ಅದರಿಂದ ಬರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತಂದರೆ
ಯಾವಾಗ ಅಂದರೆ 2/3 ಗೌರ್ಮೆಂಟಿಂದ ಬರ್ತಾ ಇದೆ ಅಂದರೆ ಎಸ್ ದ ಪ್ರೊಡಕ್ಷನ್ ವಿಲ್ ಬಿ ಗುಡ್. ಬಟ್ ಇಲ್ಲಿ ಪ್ರಾಬ್ಲಮ್ ಯಾಕೆ ಈ ಒಂದು ವೆನೆಜುವೆಲಾ ಈ ರಿಸೋರ್ಸ್ ಕರ್ಸನ್ನು ಅನುಭವಿಸ್ತಾ ಇದೆ ಅಂತಂದರೆ, ಈ ಒಂದು ಏನು ರಿಸೋರ್ಸನ್ನು ಮೇಂಟೈನ್ ಮಾಡ್ತಾ ಇರುವಂಥ ಆಯಿಲ್ ಕಂಪನಿ ಏನಿದೆ, PDVSA ಅನ್ನುವಂಥ ಒಂದು ಆಯಿಲ್ ಕಂಪನಿ ಏನಿದೆ, PDVSA ಅನ್ನುವಂಥ ಆಯಿಲ್ ಕಂಪನಿ ಏನಿದೆ, ಇದು ಮಿಸ್ಮ್ಯಾನೇಜ್ಮೆಂಟನ್ನು ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅದರ ಒಂದು ಮಿಸ್ಮ್ಯಾನೇಜ್ಮೆಂಟ್ ಕಾರಣದಿಂದ ಮೊದಲನೇದಾಗಿ. ಎರಡನೇದಾಗಿ ಏನು ಅಂತಂದರೆ 2014 ಆಯಿಲ್ ಪ್ರೈಸಸ್ ಕ್ರ್ಯಾಶ್ ಏನಾಯಿತು. ಇದಾದಮೇಲೆ ವೆನೆಜುವೆಲಾಲಿನ ಆಯಿಲ್ ಪ್ರೈಸ್ ಏನಿದೆ ಅದು ಕುಸಿತಾನೆ ಬರ್ತಾ ಇದೆ. ಅದು ಎರಡನೇದು. ಮೂರನೇದು ಏನು ಅಂತಂದರೆ USA ಏನು ಮಾಡಿದ್ದಾನೆ, USA ಸ್ಯಾಂಕ್ಷನನ್ನು ಹಾಕಿದೆ. ಅಂದರೆ ಕೇವಲ 0.65 ಮಿಲಿಯನ್ ಬ್ಯಾರಲ್ ಪರ್ ಡಾಲರ್ ಅನ್ನುವಂಥ ರೀತಿಯಲ್ಲಿ ಸ್ಯಾಂಕ್ಷನನ್ನು ಹಾಕಿದೆ USA. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಇದೆಲ್ಲ ಒಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ. ಅಟ್ ದ ಸೇಮ್ ಟೈಮ್ ಏನಾಗ್ತದೆ, ವೆನೆಜುವೆಲಾಲಿ ಇಂಪೋರ್ಟ್ಸ್ ಕಡಿಮೆ ಆಗ್ತದೆ. ಎಕ್ಸ್ಪೋರ್ಟ್ ಜಾಸ್ತಿ ಆದರೆ ಅಟ್ಲೀಸ್ಟ್ ನಾವು ಏನಾದ್ರು ಒಂದು ಸ್ವಲ್ಪ ಕಾಸು ಬರುತ್ತೆ ಅವ್ರಿಗೆ, ಅದಂದರೆ ಎಕಾನಮಿ ರನ್ನಿಂಗಲ್ಲಿ ಇರುತ್ತೆ. ಇದರ ಜೊತೆಗೆ ಏನಾಗ್ತಾ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ಎಕ್ಸ್ಪೋರ್ಟ್ಸ್ ಇಲ್ಲ, ಅದರ ಜೊತೆಗೆ ಇಂಪೋರ್ಟ್ಸ್ ರೆಡ್ಯೂಸ್ ಆಗ್ತಾ ಇದೆ. ಯಾವಾಗ ಇಂಪೋರ್ಟ್ಸ್ ರೆಡ್ಯೂಸ್ ಆಗುತ್ತೆ ಅವ್ರಿಗೆ ಬೇಕಾಗಿರುವಂತಹ ಆಹಾರ ಇರ್ಬೋದು ಅಥವಾ ಮೆಡಿಸಿನ್ ಇರ್ಬೋದು, ಇದು ಸರಿಗೆ ದೊರಕ್ತಾ ಇಲ್ಲ. ಎರಡನೇದಾಗಿ ಏನು ಅಂತಂದರೆ ಕರೆನ್ಸಿ ಕೊಲ್ಯಾಪ್ಸ್ ಆಗ್ತದೆ. ಕರೆನ್ಸಿ ಮತ್ತಷ್ಟು ಡಿಪ್ರಿಷಿಯೇಟ್ ಆಗ್ತಾ ಇದೆ. ಇದಿಷ್ಟು ಸಾಲದು ಅಂತೀರಾ, ಅಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಕೂಡ ಇದೆ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯಿಂದ ಏನಾಗ್ತದೆ, ಕರಪ್ಷನ್ ಇರ್ಬೋದು, ಇನ್ಸ್ಟಿಟ್ಯೂಷನ್ ಮೇಲೆ ಇರುವಂಥ ಒಂದು ನಂಬಿಕೆ ಇರ್ಬೋದು ಜನರಿಗೆ, ಇದೆಲ್ಲನೂ ಎರೋಡ್ ಆಗ್ತಾ ಇದೆ. ಸೊ ಈ ಎಲ್ಲ ಕಾರಣದಿಂದ ಏನು ಮಾಡ್ತಾರೆ, ವೆನೆಜುವೆಲಾದಿಂದ ಜನ ಬೇರೆ ದೇಶಗಳಿಗೆ ಮೈಗ್ರೇಷನ್ ಕೂಡ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇದಿಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆರ್ಟಿಕಲ್ನ ಅರ್ಥ ಮಾಡ್ಕೊತಾ ಇದ್ದೀವಿ. ಏನೇನು ಅರ್ಥ ಮಾಡ್ಕೊಂಡಿದ್ದೀವಿ ಇದುವರೆಗೂ ಅಂತಂದರೆ, ಮೊದಲಿಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ ರಿಸೋರ್ಸ್ ಕರ್ಸ್ ಏನಿದೆ, ರಿಸೋರ್ಸ್ ಕರ್ಸ್ ಅಥವಾ ಪ್ಯಾರಾಡಾಕ್ಸ್ ಆಫ್ ಪ್ಲೆಂಟಿ ಅಥವಾ ಡಚ್ ಡಿಸೀಸ್ ಏನಿದೆ, ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ. ನಂತರ ಏನು ಅಂತಂದರೆ, ಎರಡನೇದಾಗಿ ವೆನೆಜುವೆಲಾ ಬಗ್ಗೆ ಗೊತ್ತಿರಬೇಕು. ಮ್ಯಾಪಿಂಗ್ ಪರ್ಸ್ಪೆಕ್ಟಿವಲ್ಲಿ ಗೊತ್ತಿರಬೇಕು. ಅಂದರೆ ಇದರ ಬಾರ್ಡರಿಂಗ್ ಕಂಟ್ರೀಸ್ ಯಾವುದು ಅದಕ್ಕೆ ಗೊತ್ತಿರಬೇಕು. ಅಂದರೆ ಏನಾದರೂ ಮರಿಟೈಮ್ ಬಾರ್ಡರ್ ಇದೆಯಾ, ಅಲ್ಲಿ ಯಾವ್ದಾದ್ರು ಕರೆಂಟ್ಸ್ ಪಾಸ್ ಆಗುತ್ತಾ, ಏನದು ವಾಟರ್ ಫಾಲ್ಸ್ ಯಾವ್ದಾದ್ರು ಇದೆಯಾ, ರಿವರ್ಸ್ ಯಾವ್ದು ಪಾಸ್ ಆಗುತ್ತೆ, ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮ್ಯಾಪಿಂಗ್ ನೋಡಿದಾಗ. ಮತ್ತು ವಿತ್ ರೆಸ್ಪೆಕ್ಟ್ ಟು ಇಕಾನಮಿ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಹೇಳಿರೋ ಥರ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸನ್ನು ಹೊಂದಿರುವಂಥ ದೇಶ ಆಗಿರುವ ಕಾರಣ, ಮತ್ತು ಒಪೆಕ್ ನೇಷನ್ ಆಗಿರುವಂಥ ಕಾರಣ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಬೇಸಿಕಲಿ ಡಚ್ ಡಿಸೀಸ್ ಬಗ್ಗೆ ಕ್ವೆಶನನ್ನು ಕೇಳ್ಬೋದು. ಅಂದರೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಆ್ಯನಲೈಸ್ ವಿತ್ ರೆಸ್ಪೆಕ್ಟ್ ಟು ವೆನೆಜುವೆಲಾ ಅಂತ ಡೈರೆಕ್ಟಾಗಿ ಕೇಳ್ಬೋದು. ಇನ್ನು ಏನು ಕೇಳ್ಬೋದು ಅಂದರೆ, ಈ ವೆನೆಜುವೆಲಾಲಿ ಆಗ್ತಾ ಇರುವಂಥ ರಿಸೋರ್ಸ್ ಕರ್ಸ್ ಏನಿದೆ ಅದರಿಂದ ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಇರ್ಬೋದು, ಇಲ್ಲ ಜಾಗತಿಕವಾಗಿ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ನೋ ರೀತಿಯಾಗಿ ಕ್ವೆಶನ್ಸನ್ನು ನಾವು ಮೇನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಪ್ರೆಸಿಡೆಂಟ್ ಅಂಡರ್ಟೇಕ್ಸ್ ಡೈವ್ ಸಾರ್ಟಿ ಇನ್ ಸಬ್ಮರೀನ್, ಕಾಲ್ಸ್ ಇಟ್ ಅ ವೆರಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ನಿನ್ನೆ ನಮ್ಮ ರಾಷ್ಟ್ರಪತಿಗಳು ಏನು ಮಾಡಿದ್ದಾರೆ ಅಂತಂದರೆ, ಈ ಒಂದು INS ವಕ್ಷೀರ್ ಅನ್ನುವಂಥ ಒಂದು ಸಬ್ಮರೀನ್ ಏನಿದೆ, ಈ ಸಬ್ಮರೀನಲ್ಲಿ ಡೈವ್ ಸಾರ್ಟಿ ಮಾಡಿದ್ದಾರೆ. ಅಂದರೆ ಆ ಒಂದು ಸಬ್ಮರೀನಲ್ಲಿ ಅವರು ಪ್ರಯಾಣವನ್ನು ಮಾಡಿದ್ದಾರೆ. ಸೊ ಅದಕ್ಕಾಗಿ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ಇದು ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಆರ್ಟಿಕಲ್ನಲ್ಲಿ ಹಲವಾರು ಪಾಯಿಂಟ್ಸ್ಗಳಿದೆ. ಫಾರ್ ಎಕ್ಸಾಂಪಲ್, ಈಗ INS ವಕ್ಷೀರ್ ಏನಿದೆ, INS ವಕ್ಷೀರ್ ಬಗ್ಗೆನೇ ಡೈರೆಕ್ಟಾಗಿ ಕ್ವೆಶನನ್ನು ಕೇಳ್ಬೋದು ಪ್ರಿಲಿಮ್ಸಲ್ಲಿ. ಫಸ್ಟ್ ಪಾಯಿಂಟ್ ಅಂದರೆ ಅದು ಯಾರು ಬಿಲ್ಡ್ ಮಾಡಿರೋದಿರ್ಬೋದು, ಯಾವ ಕ್ಲಾಸಿಗೆ ಸೇರಿದೆ ಅಂತ ಇರ್ಬೋದು, ಇಲ್ಲ ಅದರ ಫೀಚರ್ಸ್ ಏನಿದೆ ಅದರ ಕುರಿತಾಗಿ. ಮತ್ತೊಂದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಪ್ರಾಜೆಕ್ಟ್ 75 ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಈ INS ವಕ್ಷೀರ್ ಏನಿದೆ ಇದನ್ನು ಇಂಡಕ್ಟ್ ಮಾಡ್ಕೊಂಡಿರೋದು ಪ್ರಾಜೆಕ್ಟ್ 75 ಅಡಿಯಲ್ಲಿ. ಸೊ ಹಾಗಾಗಿ ಈ 2 ಪಾಯಿಂಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಂಟೈರ್ ಆರ್ಟಿಕಲ್ನ ನಾವು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಮಾತ್ರನೇ ನೋಡ್ತೀವಿ. ಸೊ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಈಗ INS ವಕ್ಷೀರ್ ಬಗ್ಗೆ ನೋಡೋಣ. INS ವಕ್ಷೀರ್ ಏನಿದೆ ಇದು ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕ್ ಸಬ್ಮರೀನ್ ಆಗಿದೆ. ಆ್ಯಂಡ್ ಇಟ್ ಬಿಲಾಂಗ್ಸ್ ಟು ಕಲ್ವರಿ ಕ್ಲಾಸ್ನೇ ಸ್ಕಾರ್ಪಿನ್ ಕ್ಲಾಸ್ನೇ ಕಲ್ವರಿ ಕ್ಲಾಸ್ ಅಂತ ಕೂಡ ನಾವು ಕರೆಯೋದು. ಇದು ಪ್ರಾಜೆಕ್ಟ್ 75 ಅಡಿಯಲ್ಲಿ ಇಂಡಕ್ಟ್ ಮಾಡ್ಕೊಂಡಿದ್ದೀವಿ. ತದನಂತರ ಇದನ್ನ ಬಿಲ್ಡ್ ಮಾಡಿರೋದು ಯಾರು ಅಂತಂದರೆ, ಮಳಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಏನಿದ್ದಾರೆ ಮುಂಬೈಯಲ್ಲಿರುವಂಥದ್ದು, ಇವರು ಬಿಲ್ಡ್ ಮಾಡಿದೆ. ಇದು ಕೂಡ ಕೆಲವು ಸತಿ ಇಂಪಾರ್ಟೆಂಟ್ ಆಗುತ್ತೆ ಇದು. ನಂತರ ಇಟ್ ಈಸ್ ಇಂಡಿಜಿನಸ್ಲಿ ಡೆವಲಪ್ ಮಾಡಿರುವಂಥ ಒಂದು ಸಬ್ಮರೀನ್. ಅಂದರೆ ನಮ್ಮ ಒಂದು ಆತ್ಮನಿರ್ಭರ್ ಭಾರತ್ ಏನಿದೆ, ಆತ್ಮನಿರ್ಭರ್ ಭಾರತ್ಗೆ ಅಲೈನ್ ಆಗಿದ್ದು, ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತ್ಗೆ ಅಲೈನ್ ಆಗಿ ಈ ಒಂದು ಸಬ್ಮರೀನನ್ನು ಬಿಲ್ಡ್ ಮಾಡಿರುವಂಥದ್ದು. ತದನಂತರ ಪಾರ್ಟ್ನರ್ ಏನು ಅಂತಂದರೆ, ಫ್ರಾನ್ಸ್ ಜೊತೆಗೆ ಪಾರ್ಟ್ನರ್ಶಿಪ್ಪನ್ನು ಹೊಂದಿದೆ. ಈ ಒಂದು INS ವಕ್ಷೀರನ್ನು ಡೆವಲಪ್ ಮಾಡುವಾಗ
ಫ್ರಾನ್ಸ್ನ ಕೆಲ ಸಹಾಯವನ್ನು ಕೂಡ ನಾವು ತೊಗೊಂಡಿದ್ದೀವಿ. ಬಿಕಾಸ್ ಕಂಪ್ಲೀಟಾಗಿ ಇಂಡಿಜಿನಸ್ ಇಲ್ಲ, ಬಟ್ ಅಪ್ ಟು 80%ವರ್ಗೂ ಇಂಡಿಜಿನಸ್ ಕಂಟೆಂಟನ್ನು ಬಳಸ್ತೀವಿ. ಸೊ ರಿಮೈನಿಂಗ್ 20%ಗೆ ನಾವು ಫ್ರಾನ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನೋದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಇಸ್ ಬೇಸಿಕ್ ಇನ್ಫಾರ್ಮೇಷನ್. ಈಗ ನಾವೇನು ನೋಡಬೇಕಾಗತ್ತೆ ಅಂದರೆ INS ವಕ್ಷೀರ್ನ ಮುಖ್ಯವಾದ ಫೀಚರ್ಸ್ ಏನು, ತದನಂತರ ಪ್ರಾಜೆಕ್ಟ್ 75 ಏನು ಅನ್ನೋದನ್ನು ನೋಡೋಣ. ಸೊ ಮೊದಲಿಗೆ ಇದರ ಮುಖ್ಯವಾದ ಫೀಚರ್ಸ್ ಏನು ಅಂದರೆ ಆ್ಯಂಟಿ ಸರ್ಫೇಸ್ ವಾರ್ಫೇರ್ ಅಟ್ ದ ಸೇಮ್ ಟೈಮ್ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಎರಡನ್ನೂ ಕೂಡ ಇದು ಕಂಡಕ್ಟ್ ಮಾಡ್ಕೋಬೋದು. ಅಂದರೆ ಭೂಮಿಯ ಸಮುದ್ರದ ಮೇಲ್ಮೈಯಲ್ಲೂ ಅಷ್ಟೇ, ಅಂಡರ್ ವಾಟರ್ ಅಷ್ಟೇ, ಎರಡಲ್ಲೂ ವಾರ್ಫೇರನ್ನು ಇದು ಮೇಂಟೈನ್ ಮಾಡ್ಕೊಳ್ಬೋದು ಅನ್ನೋದು ಒಂದು. ತದನಂತರ ಏನು, ಟಾರ್ಪೆಡೋಸನ್ನು ಲಾಂಚ್ ಮಾಡ್ಬೋದು, ಇಲ್ಲ ಆ್ಯಂಟಿಶಿಪ್ ಮಿಸೈಲ್ಸನ್ನು ಲಾಂಚ್ ಮಾಡೋದಿರ್ಬೋದು. ಇದರ ಸ್ಟೆಲ್ತ್ ಏನಿದೆ ಅದು ಕೂಡ ತುಂಬಾ ಹೆಚ್ಚಿನದಾಗಿದೆ ಅನ್ನೋದು. ಮತ್ತು ಡೀಪ್ ಸೀವಿಂಗ್, ಡೈವಿಂಗ್ ಮತ್ತು ಕಾಂಬ್ಯಾಟಿಂಗ್ ಪ್ಯಾಟ್ರೋಲ್ಸ್ ಏನಿದೆ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡ್ಬೋದು. ಮತ್ತು ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದಾಗ ಅಂಡರ್ ವಾಟರ್ ವಾರ್ಫೇರ್ ಕೇಪಬಿಲಿಟಿ ಇದೆ. ಈಗ ಸಮುದ್ರದೊಳಗಡೆ ಏನಾದರೂ ಅಟ್ಯಾಕ್ ಆಯಿತು ಭಾರತದ ಮೇಲೆ, ಸಮುದ್ರದಿಂದ ಅಟ್ಯಾಕ್ ಆಗ್ತಾಯಿದೆ ಅಂದರೆ ಅದನ್ನು ತಡೆಯೋದಕ್ಕೆ ಈ ಒಂದು INS ವಕ್ಷೀರ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅರೇಬಿಯನ್ ಸಿ ಅಂದರೆ ಈ ಒಂದು ನಮ್ಮ ವೆಸ್ಟರ್ನ್ ಕೋಸ್ಟ್ ಏನಿದೆ ಅಲ್ಲಿ ಡಿಪ್ಲಾಯ್ ಮಾಡಿರುವಂಥ ಕಾರಣ, ಕಾರವಾರಲ್ಲಿ ಇದನ್ನ ಡಿಪ್ಲಾಯ್ ಮಾಡಿರೋದು. ಸೊ ಹಾಗಾಗಿ ವೆಸ್ಟರ್ನ್ ಕೋಸ್ಟ್ ಅರೇಬಿಯನ್ ಸಿ ಏನಿದೆ ಅದರ ಒಂದು ಸೆಕ್ಯೂರಿಟಿಯನ್ನು ಇದು ಎನ್ಹಾನ್ಸ್ ಮಾಡುತ್ತೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಹೇಳೋ ಥರ ಆತ್ಮನಿರ್ಭರ್ ಭಾರತ್ ಏನಿದೆ ಅದನ್ನು ಕೂಡ ಇದು ಪ್ರಮೋಟ್ ಮಾಡುತ್ತೆ. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು INS ವಕ್ಷೀರ್ ಆಯಿತು. ಈಗ ನಮಗೆ ಪ್ರಾಜೆಕ್ಟ್ 75 ಏನು ಅನ್ನೋದು ಬೇಕಾಗುತ್ತೆ. ಪ್ರಾಜೆಕ್ಟ್ 75 ಏನಿದೆ ಇದು ಭಾರತದ ನೌಕಾಪಡೆ ಏನಿದೆ ಇದರ ಒಂದು 30 ಇಯರ್ ಪ್ಲ್ಯಾನ್ ಆಗಿದೆ. 30 ವರ್ಷಗಳ ಕಾಲ ಈ ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತಾರೆ, ಇಂಡಿಜಿನಸ್ ಆಗಿ ನಾವು ಸಬ್ಮರೀನನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಪ್ರಾಜೆಕ್ಟ್ 75 ಭಾರತದ ನೌಕಾಪಡೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಈ ಒಂದು ಪ್ರಾಜೆಕ್ಟ್ 75 ಅಡಿಯಲ್ಲಿ 6 ಕಲ್ವರಿ ಕ್ಲಾಸ್ ಸಬ್ಮರೀನ್ಗಳನ್ನು ಡೆವಲಪ್ ಮಾಡುವ ಒಂದು ಧ್ಯೇಯ ಇತ್ತು. ಅದನ್ನು 2025 ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ದಾರೆ. INS ವಕ್ಷೀರ್ ಏನಿದೆ, ಈ INS ವಕ್ಷೀರ ಈ 6 ಏನು ಸಬ್ಮರೀನ್ಗಳಿತ್ತು ಅದರಲ್ಲಿ ಕೊನೆಯದಾದಂಥದ್ದು INS ವಕ್ಷೀರ್ ಆಗಿದೆ. ಸೊ ಮಿಕ್ಕಿರೋ 5 ಯಾವ ಒಂದು ಸಬ್ಮರೀನ್ ಅಂತ ನಾವು ನೋಡಿದ್ರೆ INS ಕಲ್ವಾರಿ ಒಂದು, INS ಖಾಂದೇರಿ ಮತ್ತು INS ಕಾರಂಜ್ ಒಂದು, INS ವೇಲಾ, INS ವಾಗಿರ್, INS ವಕ್ಷೀರ್. ಸೊ 3K + 3V ಪ್ರಾಜೆಕ್ಟ್ 75 ಬರೋದು 3K + 3V. ಏನೇನು ಕೆ ಅಂತಂದರೆ INS ಕಲ್ವಾರಿ, ಖಾಂದೇರಿ, ಕಾರಂಜ್, ಇಲ್ಲಿ ವೇಲಾ, ವಾಗಿರ್, ವಕ್ಷೀರ್. ಸೊ ಇದು 3. ಸೊ ಟೋಟಲ್ 6 ಸಬ್ಮರೀನ್ಸನ್ನು ಪ್ರಾಜೆಕ್ಟ್ 75 ಅಡಿಯಲ್ಲಿ ಭಾರತ ಡೆವಲಪ್ ಮಾಡಿದೆ. ಆ್ಯಂಡ್ 6 ಕೂಡ ಈಗ ಆಲ್ರೆಡಿ ನೌಕಾಪಡೆಗೆ ಡೆಲಿವರ್ ಕೂಡ ಮಾಡಾಗಿದೆ. ಆ್ಯಂಡ್ ಅದನ್ನ ನಾವು ಇಂಡಕ್ಟ್ ಕೂಡ ಮಾಡ್ಕೊಂಡಾಗಿದೆ. ಸೊ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗಿದೆ. ನಾವೀಗ ಈ ಮುಂದಿನ ಟಾಪಿಕನ್ನು ನೋಡೋಣ. Vulture released in Pench Reserve travels 750 km, reaches near Anjaneri in Nasik. ಸೊ ಈ ಒಂದು ಆರ್ಟಿಕಲ್ ಕೂಡ ನಮಗೆ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಅಂತ ಬಂದಾಗ 2 ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಇಲ್ಲಿ ವಲ್ಚರ್ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಯಾವ ವಲ್ಚರನ್ನು ಅವ್ರು ಬಿಟ್ಟಿದ್ದು ಅಂತಂದರೆ ಲಾಂಗ್ ಬಿಲ್ಡ್ ವಲ್ಚರನ್ನು ಅವರು ರಿಲೀಸ್ ಮಾಡಿದ್ದು. ಸೊ ಮುಖ್ಯವಾಗಿ ಲಾಂಗ್ ಬಿಲ್ಡ್ ವಲ್ಚರ್ ಬಗ್ಗೆ ನಮಗೆ ಗೊತ್ತಿರಬೇಕು. ತದನಂತರ ಏನು ಅಂತಾರೆ, ಭಾರತದಲ್ಲಿ ಯಾವ ವಲ್ಚರ್ನ ಒಂದು ಸ್ಪೀಶೀಸ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ವಲ್ಚರ್ ಸ್ಪೀಶೀಸ್ ಮತ್ತು ಅದರ IUCN ಸ್ಟೇಟಸ್ ಏನು ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ಈ ಹಿಂದಿನ ಒಂದು ಪ್ರಿಲಿಮ್ಸ್ ಪೇಪರ್ಗಳನ್ನು ನೋಡಿದ್ರೆ ಈ ರೀತಿಯಾದ ಕ್ವೆಶನ್ಸನ್ನು ಕೇಳಿರುವಂಥ ಕಾರಣ. ಆ್ಯಂಡ್ ದೆನ್ ಏನು ಬೇಕು ಅಂದರೆ ಈ ಪೆಂಚ್ ಟೈಗರ್ ರಿಸರ್ವ್ ಏನಿದೆ, ಪೆಂಚ್ ಟೈಗರ್ ರಿಸರ್ವ್ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಏಕೆ ಅಂತಂದರೆ ಇದು ನ್ಯೂಸಲ್ಲಿರುವಂಥ ಕಾರಣ. ಸೊ ಈಗ ಮೊದಲಿಗೆ ನ್ಯೂಸ್ ಏನು ಅಂತ ನೋಡಿ ತದನಂತರ ವಲ್ಚರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಏನು ಅಂತಂದರೆ ಲಾಂಗ್ ಬಿಲ್ಡ್ ವಲ್ಚರ್ ಅನ್ನುವಂಥ ಒಂದು ವಲ್ಚರ್ನ ಪೆಂಚ್ ಟೈಗರ್ ರಿಸರ್ವಲ್ಲಿ ರಿಲೀಸ್ ಮಾಡಿದರು. ಯಾವಾಗ ಅದನ್ನ ಡಿಸೆಂಬರ್ 11ನೇ ತಾರೀಕು ಅಲ್ಲಿ ರಿಲೀಸ್ ಮಾಡಿದ್ದು. ಸೊ ಅದು ಏನು ಮಾಡಿದೆ ಅಂತಂದರೆ ಪೆಂಚ್ ಇರೋದಲ್ಲಿ ಮಧ್ಯಪ್ರದೇಶದಿಂದ ಹಾರಿಕೊಂಡು ಸುಮಾರು 750 ಕಿಲೋಮೀಟರ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿ ನಾಸಿಕ್, ಮಹಾರಾಷ್ಟ್ರದಲ್ಲಿರುವ ನಾಸಿಕ್ಗೆ ಬಂದಿದೆ. ಸೊ ಇದು ನ್ಯೂಸಲ್ಲಿರುವಂಥ ಕಾರಣ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ವಾಟ್ ಎವರ್ ಅವರ ಒಂದು ಮುಖ್ಯವಾದ ಧ್ಯೇಯ ಏನಿತ್ತು, ಡಿಸ್ಪರ್ಸ್ ಮತ್ತು ಸರ್ವೈವಲ್, ವೈಲ್ಡಲ್ಲಿ ಈ ಒಂದು ವಲ್ಚರನ್ನು ರಿಲೀಸ್ ಮಾಡಿ ಅದು ಯಾವ ರೀತಿಯಾಗಿ ಸರ್ವೈವ್ ಆಗುತ್ತೆ ವೈಲ್ಡಲ್ಲಿ ಅಂತ ನೋಡಬೇಕಿತ್ತು. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಅ ವೆರಿ ಗುಡ್ ರಿಸಲ್ಟ್ ಅಂತ ಹೇಳ್ಬೋದು. ಅಂದರೆ ಇಟ್ ಈಸ್ ಅ ಗುಡ್ ಸಕ್ಸಸ್ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ವಲ್ಚರ್ ಏನು ರಿಲೀಸ್ ಮಾಡಿದಾರಲ್ವ, ಇದನ್ನು ವೈಲ್ಡ್ ಲೈಫಲ್ಲಿ ರಿಲೀಸ್ ಮಾಡೋಕ್ಕೆ ಮುಂಚೆ ಅದನ್ನ ಕ್ಯಾಪ್ಟಿವ್ ಆಗಿ ಇಟ್ಕೊಂಡು ಅದನ್ನ ಬ್ರೀಡ್ ಮಾಡಿರುವಂಥದ್ದು. ಅಂದರೆ ಕ್ಯಾಪ್ಟಿವಿಟಿಯಲ್ಲಿ ಬ್ರೀಡ್ ಮಾಡಿರೋದನ್ನ ವೈಲ್ಡ್ ಲೈಫಲ್ಲಿ ಬಿಟ್ಟಾಗ ಅದು ಹೇಗೆ ಸರ್ವೈವ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ವಲ್ಚರ್ ಬ್ರೀಡಿಂಗ್ ಪ್ಲ್ಯಾನ್ ಏನಿದೆ ಮತ್ತು ವಲ್ಚರ್ ಕನ್ಸರ್ವೇಷನ್ ಪ್ಲ್ಯಾನ್ ಏನಿದೆ ಇದು ಇದೇ ರೀತಿಯಾದ ಕ್ಯಾಪ್ಟಿವ್ ಬ್ರೀಡಿಂಗಲ್ಲೇನೇ ವಲ್ಚರ್ಗಳನ್ನು ಬೆಳೆಸುವಂಥದ್ದು.
ಸೊ ಹಾಗಾಗಿ ಅದನ್ನು ಆ ರೀತಿಯಾಗಿ ಬೆಳೆಸಿರುವಂಥ ವಲ್ಚರನ್ನು ನಾವು ಕಾಡಿಗೆ ಬಿಟ್ಟಾಗ ಅದು ಸಕ್ಸಸ್ಫುಲ್ಲಾಗಿ ಈ 750 ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ಎಸ್ ಇಟ್ ಇಸ್ ಕೇಪಬಲ್ ಆಫ್ ಲಿವಿಂಗ್ ಇನ್ ವೈಲ್ಡ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಅದರ ಒಂದು ಕನ್ಸರ್ವೇಷನ್ ಪ್ಲ್ಯಾನ್ ಏನಿದೆ ಇಟ್ ಈಸ್ ಬಿಕಮಿಂಗ್ ಸಕ್ಸಸ್ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಕಾರಣ ನಾವು ಇದನ್ನ ನೋಡಿದ್ವಿ ಆರ್ಟಿಕಲ್. ಈಗ ನಾವು ವಲ್ಚರ್ ಬಗ್ಗೆ ಲಾಂಗ್ ಬಿಲ್ಡ್ ವಲ್ಚರ್ ಬಗ್ಗೆ ನೋಡೋಣ. ತದನಂತರ ನಾವು ಬೇರೆ ಬೇರೆ ಭಾರತದಲ್ಲಿ ಯಾವ್ಯಾವ ವಲ್ಚರ್ಗಳಿದೆ ಅನ್ನೋದನ್ನು ಕೂಡ ನಾವು ನೋಡೋಣ. ಸೊ ಮೊದಲಿಗೆ ಈ ಲಾಂಗ್ ಬಿಲ್ಡ್ ವಲ್ಚರ್ ಏನಿದೆ ಇದರ ಒಂದು ಸೈಂಟಿಫಿಕ್ ನೇಮ್ ಬಂದು ಜಿಪ್ಸ್ ಇಂಡಿಕಸ್ ಅನ್ನುವಂಥದ್ದು. ಮತ್ತು ಇದರ IUCN ಕ್ಯಾಟಗರಿ ಕ್ರಿಟಿಕಲಿ ಎಂಡೇಂಜರ್ಡು. ಮತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಶೆಡ್ಯೂಲ್ 1 ಬರುತ್ತೆ, ಕ್ರಿಟಿಕಲಿ ಎಂಡೇಂಜರ್ಡ್ ಬರುತ್ತೆ. ತದನಂತರ ಇಟ್ ಇಸ್ ಅ ಸ್ಕ್ಯಾವೆಂಜಿಂಗ್ ಬರ್ಡ್ ಅಂತಂದರೆ ಈ ಸತ್ತಿರುವಂಥ ಪ್ರಾಣಿ ಪಕ್ಷಿಗಳು ಏನಿರ್ತವೆ ಅವುಗಳನ್ನೇ ಇದು ಆಹಾರವಾಗಿ ಸ್ವೀಕರಿಸುವಂಥದ್ದು. ಸೊ ಅದಕ್ಕೆ ಇದನ್ನ ಸ್ಕ್ಯಾವೆಂಜಿಂಗ್ ಬರ್ಡ್ ಅಂತ ಕೂಡ ಕರಿತೀವಿ. ಎಲ್ಲಿ ಕಾಣಸಿಗುತ್ತೆ ಇದರ ಹ್ಯಾಬಿಟ್ಯಾಟ್ಸ್ ಎಲ್ಲಿ ಅಂದರೆ ಯೂಶಲಿಗೆ ಓಪನ್ ಫಾರೆಸ್ಟ್ಸ್ ಇಲ್ಲ ಗ್ರಾಸ್ಲ್ಯಾಂಡ್ಸ್ಗಳಲ್ಲಿ ಇದನ್ನು ನಾವು ನೋಡ್ಬೋದಾಗುತ್ತೆ. ಆ್ಯಂಡ್ ಡಿಸ್ಟ್ರಿಬ್ಯೂಷನನ್ನು ನೋಡಿದ್ರೆ ಸೆಂಟ್ರಲ್ ಆ್ಯಂಡ್ ಪೆನಿನ್ಸುಲಾರ್ ಇಂಡಿಯಾ, ಭಾರತದ ಈ ಪಾರ್ಟಲ್ಲಿ ಇದನ್ನು ನಾವು ನೋಡ್ಬೋದು. ಅಂದರೆ ಸತ್ಪುರ ರೀಜನ್ ಇರ್ಬೋದು, ತಡೋಬಾ ಅಂಧೇರಿ ರೀಜನ್ನು, ಮೇಲ್ಘಾಟು, ಪೆಂಚು ಈ ರೀಜನಲ್ಲಿ ನಾವು ನೋಡ್ಬೋದಾಗುತ್ತೆ. ಸೊ ಇದಿಷ್ಟು ಲಾಂಗ್ ಬಿಲ್ಡ್ ವಲ್ಚರ್ ಬಗ್ಗೆ ಆಯಿತು. ಸೊ ಇದಕ್ಕೆ ಇರುವಂಥ ಮುಖ್ಯವಾದ ಥ್ರೆಟ್ಗಳು ಏನು ಅಂತಂದರೆ, ಒಂದು ಡೈಕ್ಲೋಫಿನಾಕ್ ಪಾಯ್ಸನಿಂಗ್. ಭಾರತದಲ್ಲಿ ವಲ್ಚರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ತಾ ಇದೆ ಅಂದರೆ ಇದಕ್ಕೆ ಮುಖ್ಯವಾದ ಕಾರಣ ಡೈಕ್ಲೋಫಿನಾಕ್ ಪಾಯ್ಸನಿಂಗ್ ಆಗಿತ್ತು. ಆ್ಯಂಡ್ ಈಗ ಸರ್ಕಾರ ಅದನ್ನ ಬ್ಯಾನ್ ಮಾಡಿದರೂ ಕೂಡ ಈಗಲೂ ಕೂಡ ಹಲವಾರು ಜನ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗಲೂ ಕೂಡ ವಲ್ಚರ್ಗಳ ಸಾವುಗಳಾಗ್ತಾ ಇರೋದನ್ನ ನೋಡ್ಬೋದು. ತದನಂತರ ಹ್ಯಾಬಿಟ್ಯಾಟ್ ಲಾಸ್ ಮತ್ತು ಫುಡ್ ಸ್ಕ್ಯಾರ್ಸಿಟಿ. ಹ್ಯಾಬಿಟ್ಯಾಟ್ ಲಾಸ್ ಆಬ್ವಿಯಸ್ಲಿ ಎಲ್ಲ ಕಡೆ ಅರ್ಬನ್ ಏರಿಯಾಸನ್ನು ನಾವು ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಮರಗಳನ್ನು ಕಡಿತಾ ಇದ್ದೀವಿ. ಸೊ ಹಾಗಾಗಿ ಇವುಗಳ ಹ್ಯಾಬಿಟ್ಯಾಟ್ ಲಾಸ್ ಆಗ್ತಾಯಿದೆ. ಅಟ್ ದ ಸೇಮ್ ಟೈಮ್ ಫುಡ್ ಸ್ಕ್ಯಾರ್ಸಿಟಿ ಕೂಡ ಆಗ್ತಾ ಇದೆ ಅವುಗಳಿಗೆ. ಸೊ ಯಾವ ರೀತಿಯಾದ ಕನ್ಸರ್ವೇಷನ್ ಎಫೆಕ್ಟ್ಸ್ ಭಾರತದಲ್ಲಿ ವಲ್ಚರ್ಸ್ಗಳನ್ನು ಕನ್ಸರ್ವ್ ಮಾಡೋಕ್ಕೆ ಯಾವ ರೀತಿಯಾದ ಎಫರ್ಟ್ಸ್ಗಳನ್ನು ಹಾಕಿದ್ದಾರೆ ಅಂದರೆ, ಒಂದು ಕ್ಯಾಪ್ಟಿವ್ ಬ್ರೀಡಿಂಗ್ ಪ್ರೋಗ್ರಾಮ್. ಈಗ ಏನು ಮಾಡಿದ್ದಾರೆ, ಕ್ಯಾಪ್ಟಿವ್ ಬ್ರೀಡಿಂಗ್ ಆ್ಯಂಡ್ ರಿಲೀಸ್ ಪ್ರೋಗ್ರಾಮ್ ಅಡಿಯಲ್ಲೇ ಈ ಲಾಂಗ್ ಬಿಲ್ಡ್ ವಲ್ಚರನ್ನು ರಿಲೀಸ್ ಮಾಡಿದ್ದಂಥದ್ದು. ಇದನ್ನು ಯಾರು ನೋಡ್ತಾ ಇದ್ದಾರೆ ಅಂದರೆ BNHS ಮತ್ತು ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು. ತದನಂತರ ವಲ್ಚರ್ ಕನ್ಸರ್ವೇಷನ್ ಆ್ಯಕ್ಷನ್ ಪ್ಲ್ಯಾನನ್ನು ಕೂಡ ಭಾರತ ಸರ್ಕಾರ ರಿಲೀಸ್ ಮಾಡಿದೆ, ಅದು ಕೂಡ. ತದನಂತರ ಬರ್ಡ್ಸ್ಗಳಿಗೆ ಏನು ಮಾಡಿದ್ದಾರೆ ಅಂತಾರೆ, GPS ಮತ್ತು GMS ಟ್ಯಾಗ್ಸ್ಗಳನ್ನು ಫಿಟ್ ಮಾಡಿದ್ದಾರೆ. ಸೊ ಇದರಿಂದ ಯಾವ ರೀತಿಯಾಗಿ ಇವುಗಳ ಒಂದು ಮೂಮೆಂಟನ್ನು ಟ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ಅವುಗಳಿಗೆ ಏನಾದರೂ ಡೇಂಜರ್ ಇದೆ ಅಂತಂದರೆ ಅವುಗಳನ್ನು ಕೂಡ ಇಲ್ಲಿ ಅಸೆಸ್ ಮಾಡ್ಕೋಬೋದಾಗುತ್ತೆ. ಸೊ ಹಾಗಾಗಿ ಈ ರೀತಿಯಾದ ಕನ್ಸರ್ವೇಷನ್ ಎಫರ್ಟ್ಸನ್ನು ಭಾರತ ಸರ್ಕಾರ ಮಾಡಿದೆ. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಈ ಪಾರ್ಟ್ ಏನಿದೆ ಇದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಆಯಿತು ನಮಗೆ. ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿನ್ಸ್. ಈಗ ಭಾರತದಲ್ಲಿ ಯಾವ ವಲ್ಚರ್ಗಳು ಕಾಣಸಿಗುತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ಮೊದಲಿಗೆ ಲಾಂಗ್ ಬಿಲ್ಡ್ ವಲ್ಚರ್ ಅಥವಾ ಇಂಡಿಯನ್ ವಲ್ಚರ್, ಈಗ ನಾವೇನು ನೋಡಿದ್ವಿ ಅದು, ಇದರ ಸ್ಟೇಟಸ್ ಬಂದೇನು ಕ್ರಿಟಿಕಲಿ ಎಂಡೇಂಜರ್ಡ್. ತದನಂತರ ರೆಡ್ ಹೆಡೆಡ್ ವಲ್ಚರ್ ಅಥವಾ ಕಿಂಗ್ ವಲ್ಚರ್ ಅಂತ ಕರಿತೀವಿ, ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್. ನಂತರ ಏನು ವೈಟ್ ರಮ್ಡ್ ವಲ್ಚರ್. ಸೊ ಇಲ್ಲಿ ನೋಡಿ ವೈಟ್ ಕಾಣಿಸುತ್ತಲ್ವಾ, ಸೊ ಇದನ್ನು ವೈಟ್ ರಮ್ಡ್ ವಲ್ಚರ್ ಅಂತ ಕರಿತೀವಿ, ಇದರ ಸ್ಟೇಟಸ್ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್. ತದನಂತರ ಸ್ಲೆಂಡರ್ ಬಿಲ್ಡ್ ವಲ್ಚರ್ ಇದೆ, ಅದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ಭಾರತದಲ್ಲಿ ಸಿಗುವಂಥ 4 ವಲ್ಚರ್ಗಳೇನಿದೆ, 4 ವಲ್ಚರ್ಗಳು ಕ್ರಿಟಿಕಲಿ ಎಂಡೇಂಜರ್ಡ್. ಯಾವ್ದ್ಯಾವುದು? ಲಾಂಗ್ ಬಿಲ್ಡ್ ವಲ್ಚರ್, ರೆಡ್ ಹೆಡೆಡ್ ವಲ್ಚರ್, ಸ್ಲೆಂಡರ್ ಬಿಲ್ಡ್ ವಲ್ಚರ್ ಮತ್ತು ವೈಟ್ ರಮ್ಡ್ ವಲ್ಚರ್. ಓಕೆನಾ? ಸೊ ಈ 4 ವಲ್ಚರ್ಗಳು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ತದನಂತರ ಒಂದೇ ಒಂದು ಎಂಡೇಂಜರ್ಡ್ ಆಗಿರೋದು ಈಜಿಪ್ಷಿಯನ್ ವಲ್ಚರ್. ಭಾರತದಲ್ಲಿ ಒಂದು ವಲ್ಚರ್ ಏನಿದೆ ಇಟ್ ಇಸ್ ಈಜಿಪ್ಷಿಯನ್ ವಲ್ಚರ್, ಇದು ಬಂದು ಎಂಡೇಂಜರ್ಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ತದನಂತರ ನಿಯರ್ ಥ್ರೆಟೆಂಡಲ್ಲಿ 3 ಇದ್ದಾವೆ. ಒಂದು ಹಿಮಾಲಯನ್ ಗ್ರಿಫನ್ ವಲ್ಚರ್, ಸೈನೇರಿಯಸ್ ವಲ್ಚರ್, ಬೇರ್ಡೆಡ್ ವಲ್ಚರ್. ಈ 3 ಬಂದು ನಿಯರ್ ಥ್ರೆಟೆಂಡ್ ಆಗಿದೆ. ತದನಂತರ ಯುರೇಷಿಯನ್ ಗ್ರಿಫಾನ್ ವಲ್ಚರ್ ಏನಿದೆ ಇದು ಲೀಸ್ಟ್ ಕನ್ಸರ್ನ್. ಸೊ ಇಷ್ಟು ನಮಗೆ ವಲ್ಚರ್ಸ್ ಆಫ್ ಇಂಡಿಯಾದಲ್ಲಿ ಯಾವ್ಯಾವುದು ವಲ್ಚರ್ಸ್ ಭಾರತದಲ್ಲಿ ಕಾಣಸಿಗುತ್ತೆ ಮತ್ತು ಅದರ IUCN ಸ್ಟೇಟಸ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಇಮೇಜ್ ಏನಿದೆ ಇದನ್ನ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಸೊ ದ್ಯಾಟ್ ನಿಮ್ಮ ರಿವಿಷನ್ ಟೈಮಲ್ಲಿ ಯೂಸ್ಫುಲ್ ಆಗಿರುತ್ತೆ ಅನ್ನೋವಂಥ ಕಾರಣಕ್ಕಾಗಿ. ಸೊ ಇಷ್ಟು ಇದರ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.